ಸರ್, ಮೊನ್ನೆ ನಿಮ್ ಹತ್ರ ಅಖಿಲ್ ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತ ಬಂದಿದ್ರು ಸರ್. ಯಾವ ಟೈಮಿಗೆ ಬಂದಿದ್ರು ಅಂತ ಕರೆಕ್ಟ್ ಆಗಿ ನೆನಪಿದ್ಯಾ? ಶೂರ್ ಸರ್. ಅವರು ಅಲ್ಲೇ ಎಷ್ಟು ಹೊತ್ತಿದ್ರು ಅಂತಾನು ಹೇಳ್ಬೇಕು. ಓಕೆ ಸರ್. ಹೇಳಿ. ಅವತ್ತು ಅಖಿಲ್ ಅವರು ಇದೇ ಸರ್ ನಡೆದಿದ್ದು. ಇಷ್ಟು ಕರೆಕ್ಟ್ ಆಗಿ ಅಖಿಲ್ ಅಲ್ಲೇ ಇದ್ರು ಅಂತ ನೀವು ತಡಬಡಾಯಿಸ್ತೆ ಹೇಳ್ತೀರಿ ಅಂದ್ರೆ ಇದು ನಡೆದಿದ್ದ ಇಲ್ಲ ಪ್ರಿಪೇರ್ ಆಗಿ ಹೇಳ್ತಾ ಇದ್ದೀರಾ? ಸರ್, ನಾನು ನಿಜನೇ ಹೇಳ್ತಿದ್ದೀನಿ ಸರ್. ನನಗೆ ಚೆನ್ನಾಗಿ ಗೊತ್ತು ಸರ್. ಆ ಟೈಮ್ ನನ್ನ ಜೀವನನೇ ಬದಲಾಯಿಸ್ತು. ನನ್ನ ಲೈಫಲ್ಲಿ ಆ ಟೈಮ್ನ ನಾನು ಯಾವತ್ತೂ ಮರೆಯಲ್ಲ. ಏನು? ಹೌದು ಸರ್. ನಮ್ದೊಂದು ಚಿಕ್ಕದೊಂದು ಹಳ್ಳಿ, ಸಾಧಾರಣ ಕುಟುಂಬ. ನನ್ನ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ನನ್ನ ಓದಿಸಿ ಆಫೀಸರ್ ಮಾಡಿದ್ರು. ವರ್ಕ್ ಟೆನ್ಷನ್ ಇಂದ, ಮಕ್ಕಳು ಜವಾಬ್ದಾರಿ, ಇನ್ನು ಕೆಲವು ಕೆಲಸದ ಮಧ್ಯೆ ಎತ್ತವ್ರನ್ನ ನೆಗ್ಲೆಕ್ಟ್ ಮಾಡಿದೆ. ಅಖಿಲ್ ಸರ್ ಟ್ಯಾಕ್ಸ್ ಪೇ ಮಾಡೋಕೆ ನನ್ನ ಹತ್ರ ಬಂದಾಗ ನಮ್ಮ ಮನೆಯಿಂದ ನಮ್ಮಪ್ಪ ನನಗೆ ಕಾಲ್ ಮಾಡಿದ್ರು. ನಾನು ಸ್ವಲ್ಪ ಅವರಿಗೆ ಮನ್ಸಿಗೆ ನೋವಾಗಾಗಿ ಮಾತಾಡಿದೆ. ಅದನ್ನ ನೋಡಿ ಅಖಿಲ್ ಸರ್ ನನಗೆ ಬೈದ್ರು. ಯಾರ ಮೇಲೆ ಸರ್ ನೀವು ಕೋಪ ತೋರಿಸೋದು? ನಿಮಗೆ ಜೀವ ಕೊಟ್ಟಿರೋ ತಂದೆ ತಾಯಿ ಮೇಲೆ? ಒಬ್ಬ ಚಿಕ್ಕ ವಯಸ್ಸಲ್ಲಿರೋ ಮಗ ತಂದೆ ತಾಯಿ ಮೇಲೆ ಕೋಪ ಮಾಡ್ಕೊಂಡ್ರೆ ಅರ್ಥ ಇದೆ. ಯಾಕಂದ್ರೆ ತಾಯಿ ಪ್ರೀತಿ ಗೊತ್ತ ಹೊರ್ತು ತಂದೆ ಕಷ್ಟ ಗೊತ್ತಾಗಲ್ಲ. ಆದ್ರೆ ನೀವೊಬ್ಬ ತಂದೆಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದು ದುರದೃಷ್ಟ. ನಾವು ಲೈಫಲ್ಲಿ ಏನೇ ಸಾಧಿಸಿದ್ರು ನಮ್ಗೆ ಲೈಫ್ ಕೊಟ್ಟವ್ರನ್ನ ಯಾವತ್ತೂ ಮರಿಬಾರದು. ತಂದೆ ತಾಯಿ ಮಕ್ಕಳಿಂದ ಯಾವ ಆಸ್ತಿ ಪಾಸ್ತಿನೂ ಬಯಸಲ್ಲ. 4 ಮಾತು, ಸ್ವಲ್ಪ ಪ್ರೀತಿ ಅಷ್ಟೇ. ಅದನ್ನ ಕೊಟ್ರೇನೆ ನಮ್ ಜನ್ಮಕ್ಕೆ ಅರ್ಥ ಇರುತ್ತೆ ಅಂತ ಹೇಳಿದ್ರು. ಅದನ್ನ ನಾನು ಯಾವತ್ತೂ ಮರೆಯಲ್ಲ ಮೇಡಮ್. ಆ ದಿನ ನಾನು ಯಾವತ್ತೂ ಮರೆಯಲ್ಲ. ಹೇಳಿ ಸರ್. ನೈಟ್ ನೀವು ನನಗೆ ಕಾಲ್ ಮಾಡಿದಾಗ ನಮ್ಮೂರಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ ಮೇಡಮ್? ಹೌದು ಸರ್, ಹೇಳಿದ್ರಿ. ನಮ್ಮ ಅಪ್ಪ ಅಮ್ಮನ ನೋಡಕ್ ಹೋಗಿದ್ದೆ ಮೇಡಮ್. ನಾನು ಇನ್ ಮುಂದೆ ಅಖಿಲ್ ಸರ್ ಹೇಳ್ದಾಗೆ ಟೈಮ್ ಮಾಡ್ಕೊಂಡು ಹೋಗಿ ಬರ್ತಿರ್ತೀನಿ ಮೇಡಮ್. ಅಖಿಲ್ ಅವರು ನಿರಪರಾಧಿ ಅಂತ ನೀವ್ ಈಗ್ಲಾದ್ರೂ ನಂಬ್ತೀರಾ? ನಂಬ್ತೀನಿ ಮೇಡಮ್. ಅಖಿಲ್ ಅಲ್ಲಿದ್ದ ಟೈಮಲ್ಲೇ ಅಲ್ಲಿ ವನಜಾಕ್ಷಿಗೆ ಆಕ್ಸಿಡೆಂಟ್ ಆಗಿತ್ತು. ಆದ್ರೆ ಇವ್ರನ್ನ ನಾನು ಯಾವಾಗ ಕರೆದ್ರೂ ಆಗ ಬಂದು ಸಾಕ್ಷಿ ಹೇಳ್ಬೇಕಾಗತ್ತೆ. ಸರ್, ಕೇಳಿಸ್ಕೊಂಡ್ರಿ ಅಲ್ವಾ? ನೀವು ಬಂದು ಸಾಕ್ಷಿ ಹೇಳ್ತೀರಾ? ಖಂಡಿತ ಹೇಳ್ತೀನಿ ಮೇಡಮ್. ಓಕೆ ಸರ್. ನಿಮ್ಮನ್ನ ಈ ಕೇಸ್ನಲ್ಲಿ ಯಾರು ಸಿಕ್ಸಿದ್ರೋ ಅವ್ರನ್ನ ಖಂಡಿತ ಬೇಗ ಕಂಡು ಹಿಡಿದು ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ನಮ್ಗೆ ನಿಮ್ಮೇಲೆ ನಂಬಿಕೆ ಇದೆ ಸರ್. ಪಾಪ, ಅನ್ಯಾಯವಾಗಿ ಆಕ್ಸಿಡೆಂಟ್ ಆಗಿರೋ ವನಜಾಕ್ಷಿ ಕೋಮಾದಲ್ಲಿದ್ದಾರೆ. ಅವ್ರಾದಷ್ಟು ಬೇಗ ಗುಣ ಆಗ್ಲಿ. ನಾವು ಅದೇ ಬೇಡ್ಕೋತೀವಿ ಸರ್. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ವನಜಾಕ್ಷಿ ಅದ್ಕೆನ ಕಾಪಾಡ್ಕೋತೀವಿ ಸರ್. ಮೇಡಮ್, ನಿಮ್ದು ತುಂಬಾ ಒಳ್ಳೆ ಮನ್ಸು. ನೀವು ಹೇಳಿದ ಪ್ರಕಾರ ಅವ್ರು ನಿಮ್ಗೆ ಎಷ್ಟೋ ಅನ್ಯಾಯ ಮಾಡಿದ್ದಾರೆ. ಅಂಥವರಿಗೂ ನೀವು ಸಹಾಯ ಮಾಡಬೇಕು ಅಂತ ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀರಿ. ಮನುಷ್ಯ ಅಂದ್ಮೇಲೆ ಗೊತ್ತಿದ್ದು ಗೊತ್ತಿಲ್ಲದೇನೋ ತಪ್ಪು ಮಾಡೇ ಮಾಡ್ತಾರೆ. ನಾವ್ ಅದನ್ನ ಸರಿ ಮಾಡ್ಬೇಕೇ ಹೊರತು ನಾವು ಅದೇ ತಪ್ಪು ಮಾಡಬಾರ್ದಲ್ವಾ ಸರ್? ಹೌದು ಸರ್. ವನಜಾಕ್ಷಿ ಅಕ್ಕ ನಮ್ಗೆ ಮೋಸ ಮಾಡಿದ್ರು. ಆದ್ರೆ ಅದಕ್ಕೂ ಮೊದಲೇ ಅವರು ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿದ್ರು. ಅಂಥವ್ರು ಈಗ ಈ ಸ್ಥಿತಿನಲ್ಲಿದ್ರೆ ನೋಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಅವರು ಬೇಗ ಗುಣ ಆಗ್ಲಿ ಅಂತ ಆ ದೇವ್ರನ್ನ ಬೇಡ್ಕೋತೀವಿ ಸರ್. ನಿಮ್ ಹಾಗೆ ಯೋಚನೆ ಮಾಡೋರು ಈ ದೇಶದಲ್ಲಿ ಎಷ್ಟು ಜನ ಇದ್ರು ಅಷ್ಟು ಒಳ್ಳೇದು ಸರ್. ಕೃಷ್ಣ, 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 ನಡಿ. ಇದೇನು ಹೀಗಾಗೋಯ್ತು? ದೇವ್ರೆ, ಕೃಷ್ಣನ್ಗೆ ಏನೂ ಆಗ್ಬಾರ್ದು. ಅದನ್ನ ನೋಡಿದ್ರು ಕೃಷ್ಣ ಅಲ್ಲಿ ಯಾಕೆ ಹೋದ್ನೋ?
ಡಾಕ್ಟರ್, ಕೃಷ್ಣ ಹೇಗಿದ್ದಾನೆ? ಮಗುಗ್ ತಲೆಗ್ ತುಂಬಾ ಏಟಾಗಿರೋದ್ರಿಂದ ಬ್ಲಡ್ ಜಾಸ್ತಿ ಹೋಗಿದೆ. ಅರ್ಜೆಂಟ್ ಆಗಿ ಅವನ್ಗೆ ಬ್ಲಡ್ ಕೊಡ್ಬೇಕು. ಅವನ ಅಪ್ಪ ಅಮ್ಮ ಯಾರು? ನಾನೇ ಡಾಕ್ಟರ್. ಮಗುದು ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್. ನಿಮ್ಮಲ್ಲಿ ಬಿ ಪಾಸಿಟಿವ್ ಯಾರ್ದು? ಡಾಕ್ಟರ್, ನಂದು ಬಿ ಪಾಸಿಟಿವ್. ನೀವು ಬ್ಲಡ್ ಕೊಡ್ತೀರಾ? ಹಾ, ಕೊಡ್ತೀನಿ ಡಾಕ್ಟರ್. ಕೃಷ್ಣನ್ಗೇನೂ ಆಗ್ಬಾರ್ದು. ಹಾ, ಬನ್ನಿ. ಸುಮ್ನೆ ಇರು ಪೂರ್ಣ, ಸುಮ್ನೆ ಇರು. ಇದಕ್ಕೆಲ್ಲ ಕಾರಣ ನೀವೇ. ಕೃಷ್ಣ ನಿಮ್ ಮನೆಗ್ ಬಂದಿದ್ದಕ್ಕೆ ಹೀಗಾಯ್ತು. ಅದು ನಮ್ ದುರಾದೃಷ್ಟ. ಹೆತ್ತ ತಂದೆ ನೀನು ದುಡ್ಡು ಹೊಡಿಯೋಕ್ ನೋಡ್ತಾ ಇದ್ಯಾ? ಯಾವ ಸಂಬಂಧನೂ ಇಲ್ದೇ ಇರೋ ಆ ಶ್ಯಾಮ ಮೇಡಮ್ ನಮ್ ಕೃಷ್ಣ ಗುಣ ಆಗ್ಬೇಕು ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ದುಡ್ಡನ್ ಕೊಟ್ಟು ರಕ್ತನೂ ಕೊಡ್ತಿದ್ದಾರೆ. ಹಾಸ್ಪಿಟಲ್ಗೆ ಆಗ್ತಾ ಇರೋ ಖರ್ಚು ಕೂಡ ಅವರೇ ನೋಡ್ಕೋತಾ ಇದ್ದಾರೆ. ಇನ್ನು ಅವ್ರ ಹತ್ರ ದುಡ್ಡು ಕೇಳೋದಕ್ಕೆ ನಿನಗೆ ನಾಚಿಕೆ ಆಗಲ್ಲ? ನೀನಲ್ಲಿ ಬಾಯಿ ಬಿಡದೆ ಸುಮ್ನೆ ನಿಂತಿರು, ಅಷ್ಟು ಸಾಕು. ನಡಿ. ಪೂರ್ಣ, ಡಾಕ್ಟರ್, ಕೃಷ್ಣ ಮಗು ಸೇಫ್ ಆಗಿದೆ. ಕೃಷ್ಣನ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಡಾಕ್ಟರ್? ಈಗ ಮಗುಗೆ ಯಾವ ಅಪಾಯನೂ ಇಲ್ಲ. ಅಬ್ಬಾ, ಕೃಷ್ಣನ್ಗೇನು ಆಗಿಲ್ಲ. ಥ್ಯಾಂಕ್ ಯು ದೇವ್ರೆ. ಈ ಕಷ್ಟದಿಂದ ಕಾಪಾಡಿದ್ದಕ್ಕೆ ನಿನ್ಗೆ ಋಣಿಯಾಗಿರ್ತೀನಿ. ಸರಿ ಮೇಡಮ್, ನಿಮ್ಮನ್ನ ಅವರಿಗೆ ಇವಾಗ್ಲೇ ಪರಿಚಯ ಮಾಡ್ಕೊಡ್ತೀನಿ. ಕೃಷ್ಣ, ನೀನ್ ಹೋಮ್ವರ್ಕ್ ಮಾಡ್ಕೊಂಡಿಲ್ಲೇ ಇರು. ನಾವು ಮೇಡಮ್ ಹತ್ರ ಹೋಗಿ ಬರ್ತೀವಿ. ಬನ್ನಿ ಮೇಡಮ್. ಒಳಗ್ ಬನ್ನಿ. ಇದೇ ಮೇಡಮ್, ನಮ್ಮ ಮೇಡಮ್ ಅವರಿರೋ ಮನೆ. ಹೌದು ಪೂರ್ಣ, ನಿಮ್ ಮೇಡಮ್ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ? ಅವ್ರೊಬ್ರೇ ಇರೋದು ಮೇಡಮ್. ಅದೇನು, ಇಷ್ಟು ದೊಡ್ಡ ಮನೆಯಲ್ಲಿ ಅವ್ರೊಬ್ರೇ ಇರ್ತಾರಾ? ಅವ್ರಿಗೆ ಮದ್ವೆ ಆಗ್ಲಿಲ್ವಾ? ಮದ್ವೆ ಆಗಿದೆ ಮೇಡಮ್. ಮತ್ತೆ ಅವ್ರ ಗಂಡ ಎಲ್ಲಿರ್ತಾರೆ? ದುಬೈಯಲ್ಲಿದ್ದಾರೆ ಅಂತ ಕೇಳಿದ್ದೀನಿ ಮೇಡಮ್. ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ. ನಾನು ಈ ಮನೆಗ್ ಬಂದಾಗಿಂದ ಆ ಸರ್ ಯಾವತ್ತೂ ಬಂದಿಲ್ಲ. ಮತ್ತೆ ಅವ್ರ ಅತ್ತೆ ಮಾವ ಇದಾರಂತೆ ಮೇಡಮ್. ಅವ್ರ ಹತ್ರ ಇರಿಸ್ಕೊಳಕ್ಕಾಗ್ದೆ ದೂರ ಕಳ್ಸಿದಾರಂತೆ. ಓ ಹೌದಾ? ಹೌದು ಮೇಡಮ್, ಅವ್ರೊಬ್ರೇ ಇಲ್ಲೇ ಇರ್ತಾರೆ. ಅವ್ರಿಗಿರೋ ಸ್ವಂತ ಕಂಪ್ನಿ ನೋಡ್ಕೋತಾ ಇದ್ದಾರೆ. ಇರಿ ಮೇಡಮ್, ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೇನೆ. ಸರಿ.
ಮೇಡಮ್, ಮೇಡಮ್, ಹಾ, ಸ್ನಾನ ಮಾಡ್ತಿದ್ದೀನಿ ಪೂರ್ಣ. ಸ್ವಲ್ಪ ಹೊತ್ತು ಬಿಟ್ಟು ಬಾ. ಸರಿ ಮೇಡಮ್. ಮೇಡಮ್, ಅವರು ಸ್ನಾನ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಬಿಟ್ಟು ಬರೋಣ. ಸರಿ ಬಾ. ಹ್ಮ್. Five ones are 5, 5 twos are 10, 5 threes are 15, 5 fours are 20. ಮೇಡಮ್, ನಾನು ಟೀ ಮಾಡ್ಕೊಂಡು ಬರ್ತೀನಿ, ನೀವು ಕೂತಿರಿ. Five fives are 25. ನೀನ್ ಎಷ್ಟು ಅದ್ಭುತವಾಗಿ ಈ ಕೃಷ್ಣನ್ ಪೇಂಟಿಂಗ್ ಮಾಡಿದ್ಯಾ ಕೃಷ್ಣ. ಇಷ್ಟೇನಾ, ಇನ್ನೇನಾದ್ರೂ ಇದ್ಯಾ? ಓ, ಇನ್ನ ತುಂಬಾ ಇದೆ ಶ್ಯಾಮಮ್ಮ. ಪುಟ್ಟ, ನಂಗ್ ಬೇಡ, ತಗೋ. ಈ ನಂಗ್ ಚಾಕ್ಲೇಟ್ ಬೇಡ ತಗೋ. ಅಜ್ಜಿ, ನಂಗ್ ಮಮ್ಮಿ ತಗೋ ಬೇಕು, ಪುಟ್ಟ. ನಂಗ್ ಮಮ್ಮಿ ಬೇಕು. ಇದ್ ತಗೋ. ನನ್ಗೇನು ಬೇಡ ಬೇಡ. ಹಲೋ, ಹೇಳ್ರಿ. ಶ್ಯಾಮ, ಎಲ್ಲಿದ್ಯಾ? ನಾನ್ ಕೃಷ್ಣನ್ ಮನೇಲಿದ್ದೀನಿ. ಇನ್ನೂ ಹೊರಡ್ಲಿಲ್ವಾ? ಇಲ್ಲ ರೀ, ಸ್ವಲ್ಪ ಹೊತ್ತಾಗತ್ತೆ. ಇಲ್ಲ ಶ್ಯಾಮ, ನೀನ್ ಇವಾಗ್ಲೇ ಹೊರಟು ಮನೆಗ್ ಬಾ. ಯಾಕ್ರಿ ಅಷ್ಟ ಅರ್ಜೆಂಟಾಗಿ ಕರೀತಿದ್ದೀರಾ? ಏನಾಯ್ತು? ಇಲ್ಲಿ ವಿಹಾರಿ ಮಮ್ಮಿ ಮಮ್ಮಿ ಅಂತ ಅಳ್ತಾ ಇದ್ದಾನೆ. ಸರಿ, ಸ್ವಲ್ಪ ಹೊತ್ತಷ್ಟೇ. ಇಲ್ಲಿ ಕೃಷ್ಣನ್ ಮೇಡಮ್ನ ನೋಡ್ಕೊಂಡು ಹಾಗೆ ಹೊರಟು ಬಂದ್ಬಿಡ್ತೀನಿ. ಅಷ್ಟ್ರಲ್ಲಿ ಇವನ್ ಕೂಗಾಟಕ್ಕೆ ಮನೆನೇ ಕಿತ್ತೋಗತ್ತೆ ಅನ್ಸುತ್ತೆ. ಅವ್ರನ್ನ ಇನ್ಯಾವತ್ತಾದ್ರೂ ಮೀಟ್ ಆಗುವಂತೆ ಬೇಗ ಬಾ. ಸರಿ, ಹೊರಡ್ತೀನಿ ಬಿಡಿ. ಓಕೆ. ಸರಿ ಕೃಷ್ಣ, ನಾನು ಹೋಗಿ ಬರ್ತೀನಿ. ಪೂರ್ಣ, ನನ್ ಮನೆಗೆ ಹೋಗ್ತೀನಿ. ಏನಾಯ್ತು ಮೇಡಮ್? ವಿಹಾರಿ ಮನೇಲಿ ಮಮ್ಮಿ ಮಮ್ಮಿ ಅಂತ ಅಳ್ತಿದ್ದಾನೆ. ಬಂದು ತುಂಬಾ ಹೊತ್ತಾಗೋಯ್ತಲ್ಲ ಮೇಡಮ್. ಮೇಡಮ್ ಅವರು ನಿಮ್ಮನ್ನ ಕರೆದ್ರು. ಇವಾಗ ಅವ್ರನ್ನ ನೋಡಕ್ ಆಗಲ್ವಲ್ಲ. ವಿಹಾರಿ ಅಳಕ್ ಸ್ಟಾರ್ಟ್ ಮಾಡಿದ್ರೆ ನನ್ನ ನೋಡೋ ತನಕ ನಿಲ್ಸಲ್ಲ. ಸರಿ ಮೇಡಮ್, ನೀವಿನ್ ಹೊರಡಿ. ನಿಮ್ಗೇನೋ ಅರ್ಜೆಂಟ್ ಕೆಲ್ಸ ಇತ್ತು, ನೀವು ಹೊರಟ್ರಿ ಅಂತ ಹೇಳ್ತೀನಿ. ಮುಂದಿನ ಸಲ ಬಂದಾಗ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಸರಿ ಪೂರ್ಣ, ಇನ್ನೊಂದಿನ ಬಂದಾಗ ಅವ್ರನ್ನ ಭೇಟಿ ಮಾಡ್ತೀನಿ. ಸರಿ ಮೇಡಮ್. ಕೃಷ್ಣ, ಹೋಗ್ ಬರ್ತೀನಿ. ಚೆನ್ನಾಗಿ ಓದ್ಕೋ, ಸರಿನಾ? ಸರಿ ಶ್ಯಾಮಮ್ಮ. ಬರ್ತೀನಿ ಪೂರ್ಣ. ಸರಿ ಮೇಡಮ್. ನನ್ಗೆ ಮಮ್ಮಿ ಬೇಕು, ನನ್ಗೆ ಮಮ್ಮಿ ಬೇಕು. ತಗೋ, ಈ ಚಾಕ್ಲೇಟ್ ತಗೋ. ನೀನೇ ಇಟ್ಕೋ. ಈ ಬಿಸ್ಕೆಟ್ ತಗೋ ಕಂದ. ತಾತನ್ಗೆ ಕೊಡು. ಆಯ್ತಪ್ಪ, ನಿನ್ಗೆ ಈಗ ಏನ್ ಬೇಕು? ನಂಗೇನು ಬೇಡ, ನಂಗ್ ಮಮ್ಮಿ ಬೇಕು. ಸುಮ್ನೆ ಇರು ಕಂದ. ಮಮ್ಮಿಗೆ ಫೋನ್ ಮಾಡಿದ್ದೆ ತಾನೆ, ಅವಳು ಬಂದ್ಬಿಡ್ತಾಳೆ. ಯಾವಾಗ ಬರ್ತಾರೆ ಡ್ಯಾಡಿ? ಬರ್ತಾಳೆ ಅಂತ ಹೇಳ್ತಿದ್ದೀನಲ್ಲ ಪುಟ್ಟ, ಹೀಗಾದ್ರೆ ಹೇಗೆ ಹೇಳು? ಇಲ್ಲ ಅಜ್ಜಿ, ನನ್ಗೆ ಈಗ್ಲೇ ಮಮ್ಮಿ ಬೇಕು. ಸುಮ್ಮನಿರಮ್ಮ. ವಿಹಾರಿ, ಮಮ್ಮಿ ಮಮ್ಮಿ ನನ್ನನ್ ಬಿಟ್ಟು ಹೋಗ್ಬೇಡ ಮಮ್ಮಿ. ವಿಹಾರಿ, ನಾನ್ ಬಂದ್ನಲ್ವಾ ಕಂದ, ಈಗಷ್ಟೇ ಹೋಗಿದ್ದು. ಯಾಕಪ್ಪ ಅಳ್ತಿದ್ಯಾ? ನೀನ್ ಇಲ್ದೇ ಇದ್ರೆ ಬೋರ್ ಆಗುತ್ತೆ ಮಮ್ಮಿ. ನನ್ನನ್ ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಕೃಷ್ಣನ್ಗೆ ಹುಷಾರಿಲ್ವಲ್ಲ, ಅದಕ್ಕೆ ಅವನ ನೋಡ್ಕೊಂಡ್ ಬರಕ್ ಹೋಗಿದ್ದೆ. ಮಮ್ಮಿ, ಇನ್ಯಾವತ್ತೂ ನನ್ ಬಿಟ್ಟು ಹೋಗ್ಬೇಡ. ನೀನ್ ಅವನ ಹತ್ರ ಹೋಗಿದ್ದು ನನ್ಗೆ ಗೊತ್ತಿತ್ತು ಮಮ್ಮಿ. ನೀನು ಅಲ್ಲಿ ಹೋಗೋದು, ಅವನ ಹತ್ರ ಮಾತಾಡೋದು ನನ್ಗಿಷ್ಟ ಇಲ್ಲ. ಅದಕ್ಕೆ ನಾನು ನಾಟಕ ಮಾಡಿ ನಿನ್ನ ಕರೆಸ್ಕೊಂಡೆ. ಸರಿ, ಹೋಗಲ್ಲ. ನನ್ ಮುದ್ದು ಮಮ್ಮಿ. ಏನ್ ಶ್ಯಾಮ ಇದು? ಕೃಷ್ಣನ್ ಹತ್ರ ಹೋದ ತಕ್ಷಣ ಮನೇಲಿ ವಿಹಾರಿ ಇದಾನೆ ಅನ್ನೋದು ಕೂಡ ಮರ್ತ್ ಬಿಡ್ತೀಯಾ? ಹಾಗಲ್ಲ ಅತ್ತೆ, ಅವನ ಹತ್ರ ಮಾತಾಡ್ಬೇಕಾದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನಿನಗೆ ಟೈಮೇ ಗೊತ್ತಾಗ್ತಿಲ್ಲ ಅಂತೀಯಾ?
ಅಲ್ವಾ? ಇವನು ನಿನ್ ಹೆತ್ತ ಮಗನಮ್ಮ. ಬೇರೆಯವ್ರ ಮಕ್ಕಳನ್ನ ನೋಡೋಕೆ ಅಂತ ಹೋದಾಗ ನೋಡಿ ತಕ್ಷಣ ತಿರುಗ್ ಬರ್ಬೇಕಲ್ವಾ? ಅಲ್ಲೇ ಇದ್ರೆ ಹೇಗೆ? ವಿಹಾರಿ ನಿನ್ಗೋಸ್ಕರ ಒಂದೇ ಸಮ ಅಳ್ತಿದ್ದಾನೆ. ನಾವ್ ಏನ್ ಕೊಟ್ರು, ಎಷ್ಟೇ ಸಮಾಧಾನ ಮಾಡಿದ್ರು ಅಳು ನಿಲ್ಲಿಸ್ತಿಲ್ಲ. ನನಗ್ ಮಮ್ಮಿ ಬೇಕು ಅಂತ ಅಳ್ತಿದ್ದಾನೆ. ಇತ್ತೀಚೆಗೆ ನೀನು ಕೃಷ್ಣನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ಯಾ. ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋ. ಕೃಷ್ಣನ್ ಹತ್ರ ಹೋಗಿದ್ದು ತಪ್ಪ ಅಂತಿದ್ದೀರಾ ಅತ್ತೆ? ತಪ್ಪು ಅಂತಿಲ್ಲಮ್ಮ. ಯಾರ್ ನಮ್ ಮಕ್ಕಳು, ಯಾರ್ ಬೇರೆಯವ್ರ ಮಕ್ಕಳು ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳ್ತಿದ್ದೀನಿ. ಯಾರನ್ನ ಎಲ್ಲಿಡ್ಬೇಕೋ ಅಲ್ಲಿಟ್ರೇನೆ ಚೆನ್ನ. ಯಾರನ್ನ ಹೇಗ್ ನೋಡ್ಕೋಬೇಕೋ ಹಾಗೆ ನೋಡ್ಕೊಂಡ್ರೇನೆ. ಏನ್ರಿ, ಆ ಆಕ್ಸಿಡೆಂಟ್ ಯಾರು ಮಾಡಿರ್ಬೋದು? ನಮ್ಗೆ ಶತ್ರು ಅಂತಿದ್ದಾರೆ. ಕಲ್ಕತ್ತಾದಲ್ಲಿರೋ ಆ ಸಿಂಗ್ ಯಾರಾದ್ರೂ ಪ್ಲಾನ್ ಮಾಡಿರ್ತಾರಾ? ಇಲ್ಲ ರೀ, ಇವ್ರಿಗೆ ಆ ಅಗತ್ಯನೇ ಇಲ್ಲ. ಮತ್ತಿನ್ಯಾರಿರ್ಬೋದು? ಏನಂದ್ರೆ ಬಿಸ್ನೆಸ್ ಅಲ್ಲಿ ನಮ್ಮನ್ನ ಕೆಳಗಿಳ್ಸೋಕ್ ನೋಡೋ ಈ ರಾಮದೇವ್ ಇವ್ರು ಯಾರಾದ್ರೂ ಮಾಡಿರ್ತಾರಾ? ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿದಲ್ವಾ ಶ್ಯಾಮ. ಈ ಕೆಲಸ ಅವ್ರು ಮಾಡಿರಲ್ಲ. ಹೇಗ್ ಹಾಗೆ ಹೇಳ್ತಿದ್ದೀರಾ ನೀವು? ಅವ್ರ ಕಂಪ್ನಿ ನಮ್ಮ ಕಂಪ್ನಿನ ಅಕ್ವೈರ್ ಮಾಡ್ಕೋಬೇಕನ್ನೋ ಆಸೆ ಅವ್ರಿಗೆ ಇದೆಯೇ ಹೊರತು ಪರ್ಸನಲ್ ಆಗಿ ಅವ್ರಿಗೆ ನಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ಅವ್ರು ತುಂಬಾ ಒಳ್ಳೆಯವರು, ಹೀಗೆ ಕೆಟ್ಟ ಕೆಲಸ ಮಾಡೋರಲ್ಲ. ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಶ್ಯಾಮ. ಮತ್ತೆ ಅವರು ಅಲ್ದೇ ಇದ್ರೆ ಇನ್ಯಾರು ಇರ್ತಾರೆ ಹೇಳಿ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಶ್ಯಾಮ. ಹಾ, ಬ್ಲ್ಯಾಕ್ ಅಲ್ಲಿ ಮಸಾಲಾ ಪ್ಯಾಕೆಟ್ಸ್ ಮಾರೋರ್ಗೆ ನಾವು ಡೀಲರ್ಶಿಪ್ ಕ್ಯಾನ್ಸಲ್ ಮಾಡಿದ್ವಲ್ಲ? ಹೌದು, ಮಾಡಿದ್ವಿ. ಇನ್ನೊಂದ್ಸಲ ಆ ಥರ ತಪ್ಪು ಮಾಡಲ್ಲ ಅಂತ ಹೇಳಿದ್ರು ಅಲ್ವಾ. ಇವಾಗ ಅವ್ರು ನಾವು ಹೇಳಿದ ರೇಟ್ಗೆ ಮಾರ್ತಾ ಇದ್ದಾರೆ. ನೀನು ಅವ್ರ ಬಗ್ಗೆ ಯಾಕೆ ಕೇಳ್ತಾ ಇದೀಯಾ? ಒಂದ್ ವೇಳೆ ಅವರೇ ಏನಾದ್ರೂ ಮಾಡಿರ್ಬೋದೇನೋ ಅಂತ. ಹಾಗೆಲ್ಲ ಏನೂ ಇರಲ್ಲ ಶ್ಯಾಮ. ದುಡ್ಡಿಗೋಸ್ಕರ ಬ್ಲ್ಯಾಕ್ ಅಲ್ಲಿ ಮಾರ್ತಾ ಇದ್ರು ಅಷ್ಟೇ. ಅದಕ್ಕೋಸ್ಕರ ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋ ವ್ಯಕ್ತಿ ಅಲ್ಲ. ಹಾಗಾದ್ರೆ ನಮ್ ಕಂಪನಿಲ್ ಕೆಲಸ ಮಾಡೋ ಮ್ಯಾನೇಜರ್ನ ತೆಗೆದ್ವಲ್ಲ, ಅವ್ರೇನಾದ್ರೂ ಈ ಅವಕಾಶನ ಯೂಸ್ ಮಾಡಿರ್ತಾರ? ಆದ್ರೆ ಅವ್ರೀಗ ಸಿಟಿನಲ್ಲೇ ಇಲ್ಲ. ಹಾಗಿದ್ಮೇಲೆ ಅವ್ರು ಹೇಗ್ ಮಾಡ್ತಾರೆ ಹೇಳು? ಮತ್ತಿನ್ ಯಾರ್ ಮಾಡ್ತಾರೆ ರೀ? ನಮ್ ಶತ್ರುನೂ ಅಲ್ಲ, ಆಫೀಸಲ್ಲಿರೋರು ಅಲ್ಲ, ಮತ್ ಯಾರ್ ಮಾಡ್ತಾರೆ? ಅಂದ್ರೆ ನಮ್ ರಿಲೇಟಿವ್ಸ್ ಯಾರಾದ್ರೂ ಮಾಡಿರ್ಬೋದಾ? ರಿಲೇಟಿವ್ಸಾ? ಅಲ್ಲ, ನಮಗಷ್ಟು ದೊಡ್ಡ ಹಾನಿ ಮಾಡಕ್ ನೋಡುವಂತವ್ರು ನಮ್ ರಿಲೇಟಿವ್ಸ್ ಅಲ್ಲಿ ಯಾರಿದ್ದಾರೆ? ಐಶ್ವರ್ಯ ಅತ್ಗೆ. ಬೇಗ ಗೊತ್ತಾಗತ್ತೆ ಅಂತ ಕಾಯ್ತಾ ಇರಕ್ ಆಗಲ್ಲ ರೀ. ನಾವೇ ಅವ್ರನ್ನ ಹುಡುಕ್ಬೇಕು. ನಮ್ಮ ಅದೃಷ್ಟಕ್ಕೆ ನೀವ್ ಈ ಕೇಸಿಂದ ಹೊರಗ್ ಬಂದ್ರಿ. ವನಜಾಕ್ಷಿ ಅತ್ತಿಗೆಗೆ ಏನೂ ಆಗಿಲ್ಲ. ಆದ್ರೆ ಮುಂದೆ ಅವ್ರೇನ್ ಮಾಡ್ತಾರೋ, ಇನ್ನೆಷ್ಟು ಕೆಳಗಿಳಿತಾರೋ. ಅದಕ್ಕೆ ನಾವೇ ಕೇರ್ಫುಲ್ ಆಗಿರ್ಬೇಕು. ಹೇಗಾದ್ರೂ ಸರಿ, ಅವ್ರನ್ನ ನಾವೇ ಕಂಡು ಹಿಡಿಬೇಕು. ನಾವ್ಯಾಕೆ ಶ್ಯಾಮ? ಪೊಲೀಸರು ಅದೇ ಕೆಲಸ ಮಾಡ್ತಿದಾರಲ್ವಾ, ಅವರೇ ನೋಡ್ಕೋತಾರೆ ಬಿಡು. ಅವ್ರು ಮಾಡಲ್ಲ ಅಂತ ನಾನು ಹೇಳಿದ್ದಲ್ಲ ರೀ. ಅವ್ರೀಗ ಎಲೆಕ್ಷನ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಟೈಮಲ್ಲಿ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋದು ಅವ್ರಿಗಾಗದೆ ಇರ್ಬೋದಲ್ವಾ? ಅದಕ್ಕೆ ನಾವೇ ಹುಡುಕ್ಬೇಕು ಅಂದಿದ್ದು.
ಇಲ್ಲಾಂದ್ರೆ ಅವರಿಂದ ಯಾವ ತರ ಅಪಾಯ ಆಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಸರಿ ಶ್ಯಾಮ, ನಾವೇ ಹುಡುಕಿ ಹಿಡಿಯೋಣಂತೆ. ಆದ್ರೆ ಹೇಗೆ? ಯಾವ ಚಿಕ್ಕ ಕ್ಲೂನು ಸಿಗ್ಲಿಲ್ವಲ್ಲ? ಹೌದು ರೀ, ಈಗ ನಮ್ಗೆ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ನಾವ್ ಅವ್ರನ್ನ ಹಿಡಿಬೋದು. ಏನಂದ್ರೆ ಆಕ್ಸಿಡೆಂಟ್ ಆದ ಟೈಮಲ್ಲಿ ಕಾರ್ ಕೀಸ್ ನಿಮ್ ಹತ್ರ ಇತ್ತಾ? ನನ್ನ ಹತ್ರನೇ ಇತ್ತು ಶ್ಯಾಮ. ನಿಮ್ಮ ಹತ್ರನೇ ಇದ್ದಿದ್ರೆ ಮತ್ತೆ ಕಾರ್ ಹೇಗ್ ತಗೊಂಡ್ ಹೋದ್ರು? ಅದೇ ಅರ್ಥ ಆಗ್ತಾ ಇಲ್ಲ ಶ್ಯಾಮ. ನೀವ್ ಅದಕ್ಕೂ ಮುಂಚೆ ಕಾರ್ ಕೀಸ್ ಯಾರಿಗಾದ್ರೂ ಕೊಟ್ರಾ? ಇಲ್ಲ. ಇಲ್ವಾ? ಕೀಸ್ ಇಲ್ದೆ ಕಾರ್ ಹೇಗ್ ತಗೊಂಡ್ ಹೋದ್ರು? ಶ್ಯಾಮ, ಅದಕ್ಕೂ ಮೊದಲು ಕಾರ್ನ ಸರ್ವಿಸಿಗೆ ಕೊಟ್ಟಿದ್ದೆ. ಅವನು ಹೇಳಿದ ಟೈಮಲ್ಲೇ ಕಾರ್ ವಾಪಸ್ ತಂದ್ಕೊಟ್ಟ. ಸರ್ವಿಸ್ ಕೊಟ್ಟಿದ್ರಾ? ಸರ್ವಿಸ್ ಇಂದ ತಂದ್ಮೇಲೆ ಕಾರ್ ಸರಿಯಾಗೇ ಇತ್ತಾ? ಸರಿಯಾಗೇ ಇತ್ತು ಶ್ಯಾಮ. ನನ್ಗ್ಯಾಕೋ ಅಲ್ಲೇ ಏನೋ ಆಗಿದೆ ಅಂತ ಅನ್ಸ್ತಿದೆ ರೀ. ತಪ್ಪ? ಹೌದು ರೀ, ಕಾರ್ಗೆ ಡ್ಯಾಮೇಜ್ ಆಗದೆ ತೆಗಿಬೇಕು ಅಂದ್ರೆ ಖಂಡಿತ ಕೀಸ್ ಬೇಕು. ಕೀ ಏನೋ ನಿಮ್ ಹತ್ರ ಇತ್ತು ಅಂದ್ರೆ ಅವರು ಡೂಪ್ಲಿಕೇಟ್ ಕೀಯಲ್ಲೇ ಕಾರ್ ತೆಗ್ದಿರ್ಬೇಕು. ನೀವು ಸರ್ವಿಸ್ ಕೊಟ್ಟಾಗ ಹೀಗಾಗೋ ಅವಕಾಶ ಇದೆ. ಹೌದು ಶ್ಯಾಮ, ಇದೆಲ್ಲ ಯೋಚನೆ ಮಾಡ್ತಿದ್ರೆ ನಂಗೂ ಕೂಡ ಡೌಟ್ ಆಗ್ತಿದೆ. ನಮಗ್ ಸಿಕ್ಕಿರೋ ಕ್ಲೂ ಕೀ. ಹಲೋ, ನಾನು ಕಾರ್ ಸರ್ವಿಸ್ ನರೇಶ್ ಮಾತಾಡ್ತಾ ಇರೋದು. ಹೇಳು. ಅಖಿಲ್ ಶ್ಯಾಮ್ ಇಬ್ರು ಸೇರಿ ನನ್ನ ಕಾರ್ ಸರ್ವಿಸ್ ಸೆಂಟ್ರಿಗೆ ಬಂದಿದ್ರು ಮೇಡಮ್. ಹೌದಾ? ಅವರಿಬ್ರು ಅಲ್ಲಿ ಬಂದ್ರಾ? ಹೌದು ಮೇಡಮ್. ಡೂಪ್ಲಿಕೇಟ್ ಕೀ ಯಾರು ತಯಾರು ಮಾಡಿದ್ದು ಅಂತ ಎಂಕ್ವೈರಿ ಮಾಡೋಕ್ ಬಂದಿದ್ರು ಮೇಡಮ್. ನನ್ನ ಹತ್ರ ಹೇಗಾದ್ರೂ ಮಾಡಿ ಬಾಯಿ ಬಿಡಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ರು. ಆದ್ರೆ ನಾನು ಸ್ವಲ್ಪ ತಲೆ ಉಪಯೋಗಿಸಿ ಸುಳ್ಳು ಹೇಳಿ ಅವ್ರನ್ನ ಕಳಿಸ್ಕೊಟ್ಟೆ. ಒಳ್ಳೆ ಕೆಲಸ ಮಾಡ್ದೆ. ಹೌದು, ಅಲ್ಲಿಗೆ ಅವರಿಬ್ರು ಯಾವಾಗ ಬಂದ್ ಹೋದ್ರು? ಈಗಷ್ಟೇ ಬಂದಿದ್ರು ಮೇಡಮ್. ಅವ್ರು ಇಲ್ಲಿಂದ ಹೋಗ್ತಿದ್ದಾಗೆ ತಕ್ಷಣ ನಾನು ನಿಮಗೆ ಕಾಲ್ ಮಾಡಿದೆ ಮೇಡಮ್. ಅವ್ರೀಗ ಡೂಪ್ಲಿಕೇಟ್ ಕೀ ತಯಾರು ಮಾಡೋ ಶಾಪ್ ಹತ್ರ ಹೋಗ್ತಿದ್ದಾರೆ. ಅವ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಹೌದಾ? ಹಬ್ಬ ಮುಗ್ದು ತಿಂಗಳಾದ್ರೂ ಬಾಗ್ಲಿಗೆ ತೋರಣ ಇನ್ನೂ ಇರೋ ಹಾಗೆ ಈ ಶ್ಯಾಮ ಆಕ್ಸಿಡೆಂಟ್ ವಿಷಯ ಇನ್ನೂ ಮರ್ತಿಲ್ವಲ್ಲ? ಮೇಡಮ್, ನಾನಿಲ್ಲಿ ಏನೋ ಹೇಳಿ ತಪ್ಪಿಸ್ಕೊಂಡೆ. ಅವನು ಏನ್ ಹೇಳ್ತಾನೋ ಏನೋ. ಸರಿ, ನಾನು ಹೇಳೋದನ್ನ ಕೇಳು. ನೀನ್ ಈಗ್ಲೇ ಹೊರಟು ನಾವ್ ಯಾರ ಹತ್ರ ಕೀ ಮಾಡ್ಸಿದ್ವೋ ಅಲ್ಲಿಗ್ ಬಂದ್ಬಿಡು. ನಾನು ಕೂಡ ಬರ್ತೀನಿ. ಸರಿ ಮೇಡಮ್, ನೀವು ಬೇಗ ಬಂದ್ಬಿಡಿ. ಸರಿ. ಏನಿಲ್ಲ ರೀ, ನಮ್ ಸೊಸೆ ನಮ್ ಮೊಮ್ಮಗನ ಬಗ್ಗೆ ಏನೋ ಆಲೋಚನೆಲಿದ್ದಾಳೆ. ನಿಮ್ ಸಲಹೆ ತಗೊಳ್ಳೋದಿಕ್ಕೆ ನೀವೇನಾದ್ರೂ ಪರಿಹಾರ ಹೇಳ್ತೀರಾ ಅಂತ ಹೇಳ್ದೆ. ಹೇಳಮ್ಮ, ಏನ್ ಸಮಸ್ಯೆ? ಅದೇ ಗುರುಗಳೇ, ದಿನ ದಿನ ನನ್ ಮಗ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾನೆ. ಹೋಗ್ತಾ ಹೋಗ್ತಾ ಒಳ್ಳೇದ್ನ ಅವನಾಗೆ ಅಭ್ಯಾಸ ಮಾಡ್ಕೋತಾನೆ ಅನ್ಕೊಂಡ್ರೆ ಅವನ್ ಮಾತ್ರ ಕೆಟ್ಟ ವಿಷಯಕ್ಕೆ ಜಾಸ್ತಿ ವಾಲ್ತಿದ್ದಾನೆ. ಅವನ್ ಚೇಷ್ಟೆ ನೋಡ್ತಿದ್ರೆ ನಂಗ್ ತುಂಬಾ ಭಯ ಆಗ್ತಿದೆ. ನಾನೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಮಕ್ಕಳು ಅಂದ್ಮೇಲೆ ತುಂಟಾಟ ಮಾಡ್ತಾರೆ, ಅದಕ್ಕೆ ಚಿಂತೆ ಮಾಡೋದೇನಿದೆ? ತುಂಟತನ ಆದ್ರೆ ನಾನು ಸಂತೋಷವಾಗಿ ಸಹಿಸ್ತಿದ್ದೆ. ಆದ್ರೆ ಅವನ್ ಮಾಡೋದು ತುಂಟಾಟ ಅಲ್ಲ ಗುರುಗಳೇ. ಅವನ್ ವರ್ತನೆ ಪೂರ್ತಿಯಾಗಿ ಬದಲಾಗಿದೆ. ದೊಡ್ಡೋರ್ಗೆ ಗೌರವ ಕೊಡಲ್ಲ, ಪ್ರೀತಿ ಮರ್ಯಾದೆ ಕೊಡದೆ ಮಾತಾಡ್ತಾನೆ. ಹಾಗೆ ನಿದ್ರೆಯಿಂದ ಏಳೋ ಮರುದಿನಾನ ಕ್ಷೀರಾಬ್ದಿ ಏಕಾದಶಿ ಪರ್ವದಿನ ಅಂತ ಭಕ್ತರು ಹಬ್ಬ ಮಾಡ್ತಾರೆ.
ಈ ಕಾರ್ತಿಕ ಶುದ್ಧ ಏಕಾದಶಿನ ಉತ್ಥಾನ ಏಕಾದಶಿ ಅಂತ, ದ್ವಾದಶಿನ ಉತ್ಥಾನ ದ್ವಾದಶಿ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ದೇವತೆಗಳು ರಾಕ್ಷಸರು ಅಮೃತಕ್ಕೋಸ್ಕರ ಕ್ಷೀರಸಾಗರ ಮಥನನ ಕಾರ್ತಿಕ ಶುದ್ಧ ದ್ವಾದಶಿ ದಿನ ಮಾಡಿದ್ರಿಂದಾಗಿ ಕ್ಷೀರಾಬ್ದಿ ದ್ವಾದಶಿ ಅಂತ ಕರೀತಾರೆ. ಅಮೃತಕ್ಕೋಸ್ಕರ ಕ್ಷೀರಸಾಗರನ ಕಳೆದಿದ್ರಿಂದ ಚಿಲಕ ದ್ವಾದಶಿ ಅಂತ, ಅಮೃತಕ್ಕೋಸ್ಕರ ಸಾಗರ ಮಥಿಸಿದ್ರಿಂದ ಮಥನ ದ್ವಾದಶಿ ಅಂತಾನೂ ಕರೀತಾರೆ. ಈ ವ್ರತನ ಹೇಗ್ ಮಾಡ್ಬೇಕು ಗುರುಗಳೇ? ಈ ದ್ವಾದಶಿ ದಿನ ದೀಪದಾನ ಮಾಡಬೇಕು. 1 ದೀಪದಾನ ಮಾಡಿದ್ರೆ ಪಾಪನಾಶ ಆಗತ್ತೆ. 10 ದೀಪದಾನ ಮಾಡಿದ್ರೆ ಮಹಾಪಾಪ ನಾಶ ಆಗತ್ತೆ. 100 ದೀಪದಾನ ಮಾಡಿದ್ರೆ ಶಿವ ಸಾನ್ನಿಧ್ಯ ಸಿಗತ್ತೆ. 100 ದೀಪಕ್ಕಿಂತ ಜಾಸ್ತಿ ಮಾಡಿದ್ರೆ ಸ್ವರ್ಗಾಧಿಪತ್ಯ ಪ್ರಾಪ್ತಿಯಾಗತ್ತೆ. ಈ ದಿನ ದೀಪದರ್ಶನ ಆದರೆ ಆಯುರಾರೋಗ್ಯ, ಬುದ್ಧಿಬಲ, ಧೈರ್ಯ, ಸಂಪತ್ತು ಸಿಗತ್ತೆ. ಇವತ್ತು ಸ್ನಾನ ಸಂಧ್ಯಾದಿ ಆದ್ಮೇಲೆ ವಿವಿಧ ವೇದ ಮಂತ್ರದಿಂದಾನೋ ಪುರುಷ ಸೂಕ್ತದಿಂದಾನೋ ಶ್ರದ್ಧೆಯಿಂದ ಮಹಾವಿಷ್ಣುವನ್ನ ಪೂಜೆ ಮಾಡಬೇಕು. ಗೃಹಿಣಿಯರು ಇದನ್ನು ಕ್ಷೀರಾಬ್ದಿ ಶಯನ ವ್ರತ ಮಾಡ್ತಾರೆ. ಶ್ರೀ ಮಹಾವಿಷ್ಣು ದ್ವಾದಶಿ ದಿನ ತುಳಸಿ ಬೃಂದಾವನಕ್ಕೆ ಬರ್ತಾನೆ ಅಂತ ಪ್ರತೀತಿ. ಕ್ಷೀರಾಬ್ದಿ ಶಯನ ವ್ರತದಲ್ಲಿ ತುಳಸಿನ ವಿಷ್ಣುನ ಪೂಜೆ ಮಾಡಿ ದೀಪಾರಾಧನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ದ್ವಾದಶಿ ದಿನ ತುಳಸಿ ಕಟ್ಟೆ ಮೇಲೆ ದೀಪ ಇಟ್ಟು ಆಕಾಶ ದೀಪ ಹಚ್ಚಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದೀಪಾವಳಿ ಹಾಗೆ ಕಾರ್ತಿಕ ಶುದ್ಧ ದ್ವಾದಶಿ ದಿನ ಮನೆ ಸುತ್ತಮುತ್ತ ದೀಪನ ಹಚ್ಚಬೇಕು. ಕಾರ್ತಿಕ ಶುದ್ಧ ದ್ವಾದಶಿ ದಿನ ನಲ್ಲಿಕಾಯಿ ಇರೋ ಗಿಡ ಒಂದನ್ನ ತುಳಸಿ ಜೊತೆ ಇಟ್ಟು ಪೂಜೆ ಮಾಡಿ ದೀಪಾರಾಧನೆ ಮಾಡೋದು ಆಚಾರವಾಗಿ ಬಂದಿದೆ. ಅಮ್ಮ ಎದ್ದೇಳಮ್ಮ, ಟ್ಯಾಬ್ಲೆಟ್ ತಂದಿದ್ದೀನಿ. ಮೇಡಮ್ ಅವ್ರು ದುಡ್ಡು ಕೊಟ್ರೇನಪ್ಪ? ಹೌದಮ್ಮ, ಅದರಿಂದಲೇ ಇದನ್ನ ತಂದಿದ್ದು. ಈ ಟ್ಯಾಬ್ಲೆಟ್ ತಗೊಳಮ್ಮ. ಸರಿ ಕಂದ. ಸ್ವಲ್ಪ ಹೊತ್ತು ಮಲ್ಕೊಳ್ಳಮ್ಮ, ಜ್ವರ ಕಡಿಮೆ ಆಗುತ್ತೆ. ಸರಿ ಕಂದ, ಟ್ಯಾಬ್ಲೆಟ್ ಹಾಕೊಂಡಿದ್ದೀನಲ್ಲ, ಕಮ್ಮಿ ಆಗುತ್ತೆ ಬಿಡು. ಕೃಷ್ಣ, ನನ್ನ ಅಮ್ಮಂಗೆ ಜ್ವರ ಬಂದಿದೆ. ನೀನೇ ಹೇಗಾದ್ರೂ ಕಡಿಮೆ ಮಾಡಬೇಕು. ನಮ್ಮಮ್ಮ ಬೇಗ ಹುಷಾರಾಗಬೇಕು. ಅಮ್ಮ ಜ್ವರದಿಂದ ಕಷ್ಟಪಡ್ತಾ ಇದ್ದಾರೆ. ನನಗೂ ಅದು ನೋಡಿ ತುಂಬಾ ಕಷ್ಟ ಆಗ್ತಿದೆ. ಅಮ್ಮಂಗೆ ಜ್ವರ ಹೇಗಾದ್ರೂ ಕಡಿಮೆ ಆಗೋಂಗೆ ಮಾಡು ಕೃಷ್ಣ. ಕೃಷ್ಣ, ಅಮ್ಮ. ಕೃಷ್ಣ, ನಿನಗೆ ತಿನ್ನೋದಕ್ಕೇನಾದ್ರೂ ರೆಡಿ ಮಾಡ್ತೀನಿ ಇರು, ನೀನ್ ಸ್ಕೂಲ್ಗೆ ಹೋಗುವಂತೆ. ನಿಂಗೆ ಜ್ವರ ಕಡಿಮೆ ಆಯ್ತಾ ಅಮ್ಮ? ಕಮ್ಮಿ ಆಯ್ತಪ್ಪ. ನಡಿ, ಸ್ನಾನ ಮಾಡಿಸ್ತೀನಿ. ನಾನು ಸ್ನಾನ ಮಾಡಿದೆ ಅಮ್ಮ, ಆದ್ರೆ ನಾನು ಇವತ್ತು ಸ್ಕೂಲಿಗೆ ಹೋಗಲ್ಲ. ಯಾಕೆ ಕೃಷ್ಣ? ನಿಂಗೆ ಜ್ವರ ಬಂದಿದೆಯಲ್ಲಮ್ಮ, ನಿನ್ ಪಕ್ಕದಲ್ಲೇ ಇದ್ದು ನಿನ್ನ ನೋಡ್ಕೋತೀನಿ. ನನಗೆ ಜ್ವರ ಕಮ್ಮಿ ಆಗಿದೆ ಕಂದ, ನನ್ಗೇನು ಆಗಿಲ್ಲ. ನೀನ್ ಸ್ಕೂಲಿಗೆ ಹೋಗು. ಇಲ್ಲ ಅಮ್ಮ, ನಂಗೆ ಜ್ವರ ಬಂದಾಗ ನೀನನ್ನ ಬಿಟ್ಟು ಎಲ್ಲರೂ ಹೋಗಿದ್ಯಾ? ಹೋಗಿಲ್ಲ ತಾನೆ?
ನಾನು ಕೂಡ ಎಲ್ಲೂ ಹೋಗಲ್ಲ. ನೀನ್ ಮಲ್ಕೊಳ್ಳಮ್ಮ. ನೀನ್ ಪೂರ್ತಿ ಹುಷಾರಾದ್ಮೇಲೆ ಆಮೇಲೆ ಅಡ್ಗೆ ಮಾಡುವಂತೆ. ನಾನು ಇಲ್ಲೇ ಕೂತ್ಕೊಂಡು ಓದ್ಕೋತೀನಿ. ನೀನ್ ಪೊಂಗಲ್ ತಿಂದ್ಯಾ? ಇಲ್ಲ ಮಮ್ಮಿ, ನಾನೇನೂ ತಿನ್ಲಿಲ್ಲ. ನಿಜ ಹೇಳು ಕಂದ, ಸುಳ್ಳು ಹೇಳಿದ್ರೆ ಏಟ್ ಬೀಳತ್ತೆ. ಹೇಳು. ನನ್ಗೆ ತುಂಬಾ ಹಸ್ವಾಗ್ತಿತ್ತು ಮಮ್ಮಿ, ಅದಕ್ಕೆ ಸ್ವಲ್ಪ ಪೊಂಗಲ್ ತಿಂದೆ. ಗುರುಗಳೇ, ಚಿಕ್ಕ ಹುಡುಗ ಏನೋ ಗೊತ್ತಿಲ್ಲದೆ ತಿಂದ್ಬಿಟ್ಟಿದ್ದಾನೆ. ಈಗ ಅವನ ಕೈಯಲ್ಲಿ ವ್ರತ ಮಾಡಿಸ್ಬೋದಾ? ನಾನು ಮೊದಲೇ ಹೇಳಿದ್ನಲ್ಲ, ಈ ವ್ರತ ಮಾಡುವಾಗ ಏನೂ ತಿನ್ನಬಾರ್ದು ಅಂತ. ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಕೂಡ ಯಾರಾದ್ರೂ ಆಗ್ಲಿ ಅದು ಎಲ್ರಿಗೂ ಒಂದೇ ತರ. ಈಗ ಈ ಹುಡುಗ ವ್ರತ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೂ ಯಾವ ರೀತಿ ಪ್ರಯೋಜನನೂ ಇಲ್ಲ. ಆದರೆ ಯಾವ ಪರಿಸ್ಥಿತಿಲೂ ಕೂಡ ಈ ವ್ರತನ ಮಧ್ಯದಲ್ಲಿ ನಿಲ್ಲಿಸಬಾರದು. ಹೇಗಾದ್ರೂ ಸರಿ ಪೂರ್ತಿ ಮಾಡಬೇಕು. ಇಲ್ದಿದ್ರೆ ನಿಮ್ಮ ಕುಟುಂಬಕ್ಕೆ ಅನರ್ಥ ಆಗಬಹುದು. ನಿಮ್ಮ ಮನೆಗೆ ಕೇಡಾಗೋ ಅವಕಾಶಗಳು ಹೆಚ್ಚಾಗಿರುತ್ತೆ. ಮತ್ತೆ ಈಗೇನ್ ಮಾಡೋದು ಹೇಳಿ ಗುರುಗಳೇ? ಈ ಸೃಷ್ಟಿಲಿ ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇರುತ್ತಮ್ಮ. ಹಾಗೆ ಇದಕ್ಕೂ ಕೂಡ ಒಂದು ಪರಿಹಾರ ಇದೆ. ಅದೇನು ಹೇಳಿ ಗುರುಗಳೇ? ಈ ಹುಡುಗನ ವಯಸ್ಸಲ್ಲಿರೋ ಯಾವ ಹುಡುಗ ಆದ್ರೂ ಸರಿ, ಅವನಿಂದ ಈ ವ್ರತನ ಪೂರ್ತಿ ಮಾಡಿಸ್ಬೋದು. ಆದ್ರೆ ಆ ಹುಡುಗ ಕೂಡ ಬೆಳಗ್ನಿಂದ ಏನೂ ತಿಂದಿರಬಾರದು. ಏನು ಅಂದ್ರೆ ತಕ್ಷಣ ಬೇರೆ ಹುಡುಗ ಅಂದ್ರೆ ಯಾರಿದ್ದಾರೆ? ವಿಹಾರಿ, ವಿಹಾರಿ, ನೀನ್ ಸ್ಕೂಲ್ಗೆ ಹೋಗಿಲ್ವಾ? ಇಲ್ಲ ಕೃಷ್ಣ. ಶ್ಯಾಮಮ್ಮ, ಇದೆಲ್ಲ ಏನು? ವ್ರತ ಮಾಡ್ತಿದೀವಿ ಕೃಷ್ಣ. ಹೌದಾ? ಸಾರಿ ಶ್ಯಾಮಮ್ಮ, ನಾನು ಬಂದಿದ್ರಿಂದ ಪೂಜೆಗೆ ತೊಂದರೆ ಆಯ್ತಾ? ಹಲೋ. ಹಲೋ ಪೂರ್ಣ, ಕೃಷ್ಣ ಮಾತಾಡ್ತಾನಿರು. ಅಮ್ಮ, ಹೇಳು ಕಂದ. ಜ್ವರ ಕಡಿಮೆ ಆಯ್ತಾ ಅಮ್ಮ? ಕಡಿಮೆ ಆಯ್ತಪ್ಪ. ವಿಹಾರಿಗೆ ಬುಕ್ ಕೊಟ್ಯಾ? ಕೊಟ್ನಮ್ಮ. ನಾನು ವಿಹಾರಿ ಮನೇಲೇ ಇದ್ದೀನಿ. ನಿನ್ನ ಹತ್ರ ಶ್ಯಾಮಮ್ಮ ಮಾತಾಡ್ತಾರಂತೆ. ಕೊಡು ಕಂದ. ಹಲೋ ಪೂರ್ಣ, ಇವಾಗ ಹೇಗಿದ್ಯಾ? ಆರಾಮಾಗಿದ್ದೇನೆ ಮೇಡಮ್. ನಾನಿವತ್ತು ವ್ರತ ಮಾಡಿದೆ. ಕೃಷ್ಣ ವಿಹಾರಿ ಬದ್ಲಿಗೆ ಪೂಜೆ ಕೂತಿದ್ದ. ಇವತ್ ರಾತ್ರಿ ಇಲ್ಲೇ ನಿದ್ರೆ ಮಾಡ್ಬೇಕಂತೆ, ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ದು. ಕೃಷ್ಣನ್ ಬಿಟ್ಟು ನಾನು ಯಾವತ್ತೂ ಇಲ್ಲ ಮೇಡಮ್. ಕೃಷ್ಣನ್ ಹತ್ರ ಪೂಜೆ ಮಾಡಿಸ್ತೆ ಅಂದ್ರಲ್ಲ, ಸರಿ ಇರೋದಕ್ಕೆ ಹೇಳ್ತೀನಿ ಬಿಡಿ. ಥ್ಯಾಂಕ್ ಯು ಪೂರ್ಣ. ಒಂದ್ ನಿಮಿಷ ನನಗೆ ಫೋನ್ ಕೊಡ್ತೀನಿ. ಹಲೋ ಅಮ್ಮ. ಕೃಷ್ಣ, ನೀನ್ ಇವತ್ತು ಅಲ್ಲೇ ಇರು, ನಾನು ಆರಾಮಾಗಿದ್ದೀನಿ. ನನ್ ಬಗ್ಗೆ ಯೋಚನೆ ಮಾಡ್ಬೇಡ ಕಂದ. ಅಲ್ಲಿ ಯಾರಿಗೂ ಏನೂ ತೊಂದರೆ ಕೊಡ್ಬೇಡ. ಸರಿ ಅಮ್ಮ. ನೀನ್ ಟಿಫನ್ ಮಾಡಿ ಟ್ಯಾಬ್ಲೆಟ್ ತಗೊಂಡು ನಿದ್ರೆ ಮಾಡಮ್ಮ. ಸರಿನಪ್ಪ, ಇಡ್ತೀನಿ ಕೃಷ್ಣ. ಹುಷಾರು ಕಂದ. ಸರಿ ಪೂರ್ಣ, ಇಡ್ತೀನಿ. ಆದ್ರೆ ಕೃಷ್ಣ ಮಾತ್ರ
ಅದನ್ನೆಲ್ಲ ಕೇಳಿ ಇಲ್ಲೇ ಬಿಟ್ಬಿಟ್ಟ. ನಮ್ ಮನೆಗೆ ಒಳ್ಳೇದಾದ್ರೆ ಅವನಿಗೇನು, ಕೆಟ್ಟದಾದ್ರೆ ಏನು, ತನ್ನ ದಾರಿ ತಾನ್ ನೋಡ್ಕೊಂಡ. ಗುರುಗಳು ಹೇಳಿದ ಹಾಗೆ ಇನ್ ಯಾವ ಅನರ್ಥ ಆಗತ್ತೋ ಏನೋ. ಸುಮ್ನೆ ಇರ್ದೆ ನಾವಿವತ್ತು ಕೃಷ್ಣನ್ ಕೈಯಲ್ಲಿ ಪೂಜೆ ಮಾಡಿಸಿದ್ವಿ. ವಸಂತ, ಇನ್ ಸಾಕ್ ನಿಲ್ಲಿಸ್ತೀಯಾ? ಈಗ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಕೃಷ್ಣ ಹೀಗ್ ಮಾಡಿದಾನೆ ಅಂದ್ರೆ ನಂಗೆ ನಂಬೋಕಾಗ್ತಾ ಇಲ್ಲ. ಇವಾಗ ಏನ್ ಮಾಡೋದು ಡ್ಯಾಡಿ? ಗುರುಗಳಿಗೆ ಈ ವಿಷಯ ಹೇಳಿ ಏನ್ ಮಾಡ್ಬೇಕು ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ವಿಹಾರಿ, ಶ್ಯಾಮಮ್ಮ, ಬಾಗ್ಲು ತೆಗೀರಿ, ಭಯ ಆಗ್ತಿದೆ. ತುಂಬಾ ಚೆನ್ನಾಗಿದೆ. ಕೃಷ್ಣ, ನನ್ಗೆ ನಿದ್ದೆ ಬರ್ತಿದೆ, ಮಲ್ಕೋತೀನಿ. ಅಮ್ಮ, ಕಳ್ರು. ಈ ಮನೇಲಿ ವಸ್ತುಗಳು ನೋಡಿದ್ರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ಅನ್ಸುತ್ತೆ. ಇಬ್ಬರಿಗೂ ಒಂದೊಂದು ಎತ್ಕೊಂಡು ಹೋದ್ರು ನಮ್ ಜೀವನ ಸೆಟ್ಲ್ ಆಗುತ್ತೆ. ನೀನ್ ಆ ಕಡೆ ಬಾ, ನಾನು ಈ ಕಡೆ ಬನ್ನಿ. ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಸರಿ. ಹಾ, ಹುಷಾರು. ಶ್ಯಾಮಮ್ಮ, ಶ್ಯಾಮಮ್ಮ, ಕಳ್ರು ಬರ್ತಿದ್ದಾರೆ. ಅತ್ತೆ, ಮಾವ, ರೀ, ಕೃಷ್ಣನ್ ಹತ್ರ ಈ ವ್ರತ ಮಾಡ್ಸೋಣ್ವಾ? ವಿಹಾರಿ, ಸ್ಟೋರ್ ರೂಮ್ ಡೋರ್ ಹಾಕಿದ್ ನೀನೇನಾ? ವಸಂತ, ಮಲ್ಕೊಳ್ದೆ ಏನು ಯೋಚನೆ ಮಾಡ್ತಿದ್ಯಾ? ಶ್ಯಾಮ ಬಗ್ಗೆ. ಶ್ಯಾಮ ನಡ್ಕೊಳ್ತಿರೋದು ನನಗಿಷ್ಟ ಆಗ್ತಿಲ್ಲ ರೀ. ವಿಹಾರಿ ವಿಷಯದಲ್ಲಿ ಅವಳು ವರ್ತನೆ ದಿನ ದಿನ ಹೆಚ್ಚಾಗ್ತಿದೆ. ಚಿಕ್ಕ ಮಕ್ಕಳು ಅಂದ್ಮೇಲೆ ಚಿಕ್ಕ ಚಿಕ್ಕ ತಪ್ಪು ಮಾಡೋದು ಸಹಜ. ಆದ್ರೆ ಅದಕ್ಕೆ ಅಷ್ಟೆಲ್ಲ ಕೋಪ ಮಾಡಿಕೊಂಡು ಹೆತ್ತ ಮಗ ಅಂತಾನೂ ಮರ್ತು ವಿಹಾರಿಗೆ ಶಿಕ್ಷೆ ಕೊಡ್ತಾಳೆ. ಮಕ್ಕಳು ತಪ್ಪು ಮಾಡಿದಾಗ ತಾಯಿ ತಾನೇ ಬುದ್ಧಿ ಹೇಳ್ಬೇಕು ವಸಂತ. ಬುದ್ಧಿ ಹೇಳ್ಬೇಕು ರೀ, ನಾನೇನ್ ಬೇಡ ಅಂತ ಅಂತಿಲ್ಲ. ಆದ್ರೆ ಶ್ಯಾಮ ಆಗಿ ಅಲ್ಲ. ಮಕ್ಕಳು ಗೊತ್ತಿದ್ದೋ ಗೊತ್ತಿಲ್ದೇನೋ ಏನಾದ್ರೂ ಚಿಕ್ಕ ತಪ್ಪು ಮಾಡಿದ್ರೆ ಅವರನ್ನ ಹತ್ರ ಕರೆದು ಅಕ್ಕಪಕ್ಕ ಯಾರಾದ್ರೂ ಇದಾರೋ ಇಲ್ವೋ ಅನ್ನೋದನ್ನ ನೋಡಿ ಹೀಗ್ ಮಾಡೋದು ತಪ್ಪು ಕಂದ, ಇನ್ನೊಂದ್ಸಲ ಮಾಡ್ಬೇಡ ಅಂತ ಮುದ್ದು ಮಾಡಿ ಕಲಿಸ್ಬೇಕಾಗತ್ತೆ. ಅದನ್ನ ಬಿಟ್ಟು ಬೇರೆಯವ್ರ ಮುಂದೆ ವಿಹಾರಿ ಮೇಲೆ ಕೂಗಾಡಿದ್ರೆ ಅವನ್ ಮನ್ಸಿಗೆ ಎಷ್ಟು ನೋವಾಗತ್ತೆ. ಇಲ್ಲಿ ಬೇರೆಯವ್ರು ಯಾರಿದ್ದಾರೆ ವಸಂತ? ಕೃಷ್ಣ. ನಿಮ್ಗೆ ಕೃಷ್ಣ ಬೇರೆಯವನು ಅಂತ ಅನ್ನಿಸ್ತಿಲ್ವಾ? ಅವನೀಗ ನಮ್ಮನೇಲಿ ನಮ್ಮಗೂ ತರಾನೇ ಎಲ್ರ ಜೊತೆ ಬೆರ್ತ್ ಹೋಗಿದಾನಲ್ವೇನಮ್ಮ? ನಮ್ ಜೊತೆ ಅವನು ಹೊಂದ್ಕೊಂಡ್ ಮಾತ್ರಕ್ಕೆ ಈ ಮನೆ ಹುಡುಗ ಆಗ್ತಾನಾ? ಆಗಲ್ಲ ಅಲ್ವಾ? ಕೃಷ್ಣ ಯಾವತ್ತೂ ಬೇರೆ ಹುಡುಗನೇ.
ಯಾವ ವಿಷಯದಲ್ಲೂ ವಿಹಾರಿಗೆ ಅವನು ಸರಿ ಸಮಾನ ಅಲ್ಲ. ಶ್ಯಾಮ ಮಾತ್ರ ಕೃಷ್ಣನ್ನ ಅತಿಯಾಗಿ ಮುದ್ದು ಮಾಡ್ತಿದ್ದಾಳೆ. ಕಣ್ಣು ಮುಂದೆನೆ ಹೆತ್ತು ಮಗ ಇದ್ರೂ ಕೂಡ ಕೃಷ್ಣನ್ನೇ ಇಷ್ಟಪಡ್ತಾಳೆ, ಪ್ರೀತಿಸ್ತಾಳೆ. ಕೃಷ್ಣ, ನಾನೇನಾದ್ರೂ ತಪ್ಪು ಮಾಡಿದ್ನಾ? ಇಲ್ಲ ಅಲ್ವಾ? ಮತ್ತೆ ಅತ್ತೆ ಯಾಕೆ ನನ್ ತಪ್ಪು ಅಂತಾರೆ? ನಾನ್ ಪೂಜೆ ಮಾಡಿಸಿದ್ದು ನನ್ ಮಗಂಗ್ ಒಳ್ಳೇದಾಗ್ಲಿ ಅಂತಲ್ವಾ? ಆದ್ರೆ ಕೊನೆಗೆ ಹಾಗಾಯ್ತು. ಸರಿಯಾದ ಸಮಯಕ್ಕೆ ಕೃಷ್ಣ ಮನೆಗ್ ಬಂದ. ವ್ರತಕ್ಕೆ ಭಂಗ ಆಗ್ಬಾರ್ದು ಅಂತ ಕೃಷ್ಣನ್ ಹತ್ರ ಪೂಜೆ ಪೂರ್ತಿ ಮಾಡಿಸ್ದೆ. ಇದು ತಪ್ಪಾ? ನಾನು ಬೇಕು ಅಂತಾನೆ ಕೃಷ್ಣನ್ ಹತ್ರ ವ್ರತ ಮಾಡ್ಸಿಲ್ಲ ಅಲ್ವಾ? ಅಂದ್ಕೊಳ್ದೆ ಆಗಿದ್ದಲ್ವಾ? ಮತ್ಯಾ ಕೃಷ್ಣ ನನ್ನನ್ ಹೀಗೆ ಅಪರಾಧಿ ಮಾಡ್ತಿದ್ಯಾ? ಹೆತ್ತ ತಾಯಿ ಯಾವತ್ತಾದ್ರೂ ತನ್ ಮಗನ್ನ ಕೀಳಾಗ್ ನೋಡ್ತಾಳ? ನೋಡಲ್ಲ ಅಲ್ವಾ? ಮತ್ಯಾಕೆ ಅತ್ತೆ ನನ್ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ? ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಸಿಸಿ ಕ್ಯಾಮೆರಾ ಫುಟೇಜ್ ಬೇಕು. ಇದಕ್ ಮುಂಚೆನೆ ನೋಡಿದ್ರಲ್ಲ ಮೇಡಮ್. ಮತ್ತೆ ನೋಡ್ಬೇಕು. ಅವರಿಬ್ರು ಮಾಸ್ಕ್ ಹಾಕೊಂಡಿದ್ರಲ್ವಾ? ಆ ವಿಡಿಯೋ ಒಂದ್ಸಲ ಕೊಡ್ತೀರಾ? ಓಕೆ ಮೇಡಮ್. ನಿಮ್ ನಂಬರ್ ಹೇಳಿ ಮೇಡಮ್. ಸೆಂಡ್ ಮಾಡಿದ್ದೀನಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ವೈರ್ ಕಟ್ ಮಾಡಿರೋ ಸಿಸಿ ಕ್ಯಾಮೆರಾ ಬಿಟ್ಟು ಅದ್ರ ಎದುರಿಗಿರೋ ಸಿಸಿ ಕ್ಯಾಮೆರಾ ಫುಟೇಜ್ ಇದೆಯಾ? ಇದೆ ಮೇಡಮ್. ಹಾಗಾದ್ರೆ ಒಂದ್ಸಲ ಆ ಫುಟೇಜ್ ಚೆಕ್ ಮಾಡಿ. ಯಾರ್ ಕಾರ್ ತಗೊಂಡ್ ಹೋದ್ರೋ ಅದ್ರಲ್ಲಿ ರೆಕಾರ್ಡ್ ಆಗಿರ್ಬೋದಲ್ವಾ? ಹೌದು ಮೇಡಮ್, ನೀವ್ ಹೇಳಿದ್ ಕರೆಕ್ಟ್ ಆಗಿದೆ. 1 ಮಿನಿಟ್ ಮೇಡಮ್. ಶ್ಯಾಮ ಇಲ್ಲಿ ಬಂದಿದ್ದಾಳಲ್ಲ, ಸಿಸಿ ಕ್ಯಾಮ್ರಾ ಫುಟೇಜ್ಗೋಸ್ಕರ ಏನಾದ್ರೂ ಬಂದಿದ್ದಾಳ? ಮೇಡಮ್, ಫುಟೇಜ್ ನೋಡಿ. ಅವ್ರು ಯಾರೇ ಆಗಿದ್ರು ಪಕ್ಕ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಅವತ್ತು ಅಖಿಲ್ ಅವ್ರು ಹಾಕೊಂಡಿದ್ ಡ್ರೆಸ್ ತರದ್ದೇ ಅವರು ಹಾಕೊಂಡಿದ್ದು. ಮೇಡಮ್, ಅವ್ರು ನಿಮ್ಮನ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಿರ್ಬೇಕು. ಹೌದು, ಇದನ್ನೆಲ್ಲ ನೋಡ್ತಿದ್ರೆ ಅಖಿಲ್ ಅವ್ರನ್ನ ಮನೆಯಿಂದನೇ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ. ಅವ್ರನ್ನ ಸುಮ್ಮನೆ ಬಿಡ್ಬೇಡಿ ಮೇಡಮ್, ಬೇಗ ಹಿಡೀರಿ. ಇಲ್ದಿದ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇನ್ ಯಾವ ತರ ತೊಂದರೆ ಕೊಡ್ತಾರೋ ಏನೋ. ಆದಷ್ಟು ಬೇಗ ಕಂಡು ಹಿಡಿತೀನಿ. ಸರ್, ನನ್ಗೆ ಈ ಫುಟೇಜು ಬೇಕು, ಸ್ವಲ್ಪ ಕಳಿಸ್ತೀರಾ? ಓಕೆ ಮೇಡಮ್, ಸೆಂಡ್ ಮಾಡ್ತೀನಿ. ಅರ್ಜುನ ಎಲ್ಲ ದಿಕ್ಕಲ್ಲೂ ಬಾಣ ಬಿಟ್ಟ ಹಾಗೆ ಈ ಶ್ಯಾಮ ಎಲ್ಲ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಳೆ. ಕಳ್ಸಿದ್ದೀನಿ ಮೇಡಮ್. ಅದಕ್ಕೆ ಮಕ್ಕಳಿಗೆ ಪ್ರಾಕ್ಟಿಕಲ್ಸ್ ಮಾಡಿಸ್ತಾ ಇರ್ತೀವಿ. ಅದೇ ನಿಮ್ಗೆ ಲೈಫಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬೆಳೆಯೋಕೆ ತುಂಬಾನೇ ಉಪಯೋಗ ಆಗತ್ತೆ. ಕಷ್ಟ ಅಂತ ಬಂದಾಗ ಗಟ್ಟಿಯಾಗಿ ನಿಂತ್ಕೊಳ್ಳೋ ಶಕ್ತಿ ನಿಮಗ್ ಬರ್ಬೇಕು ಅಂದ್ರೆ ಈ ಪ್ರಾಕ್ಟಿಕಲ್ಸ್ ಕಲೀಲೇಬೇಕು. ಅದ್ರ ಪಾರ್ಟ್ ಆಗಿ ನಮ್ ಸ್ಕೂಲಲ್ಲಿ ಪ್ರತಿ ವರ್ಷ ನಡೆಯೋ ಪ್ರಾಜೆಕ್ಟ್ ವರ್ಕ್ ಈ ವರ್ಷ ಕೂಡ ಮಾಡ್ತಿದ್ದಾರೆ. ಅದೇನ್ ಪ್ರಾಜೆಕ್ಟ್ ವರ್ಕ್ ಟೀಚರ್? ಹೇಳ್ತೀನಿ ಕೃಷ್ಣ. ಈ ಬೌಲಲ್ಲಿರೋ ಚೀಟಿಲಿ ನಿಮ್ ಎಲ್ಲರ ಹೆಸರು ಬರ್ದಿದೆ. ನಿಮ್ಮ ಪ್ರತಿಯೊಬ್ಬರ ಹತ್ರನೂ ಇದರಲ್ಲಿ ಪ್ರತಿ ಸಾರಿ 2 ಚೀಟಿ ತೆಗಿಸ್ತೀನಿ. ಅದರಲ್ಲಿ ಯಾರ್ಯಾರ ಹೆಸರಿರುತ್ತೋ ಅವರು ಈ ಸ್ಯಾಟರ್ಡೆ ಒಬ್ರ ಮನೆಗೆ, ಸಂಡೇ ಮತ್ತೊಬ್ರ ಮನೆಗೆ ಹೋಗ್ಬೇಕಾಗತ್ತೆ. ಅವ್ರು ಮಾಡಿರೋ ಅಡ್ಗೆನೆ ತಿನ್ಬೇಕು, ಅವ್ರ ಮನೆಯಲ್ಲೇ ಇರ್ಬೇಕು. ನಿಮಗ್ ಬೇಕಾದ ಹಾಗಲ್ದೆ ಅವ್ರ ಮನೆ ಪರಿಸ್ಥಿತಿನ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು.
ಅಲ್ಲಿರೋ ಸ್ಥಿತಿಗತಿನ ನೋಡ್ಬೇಕು. ಅದರಿಂದ ನಿಮ್ ಇಂಟೆಲಿಜೆನ್ಸ್ನ ಹೆಚ್ಚು ಮಾಡ್ಕೋಬೇಕು. ಹಾಗ್ ಮಾಡಿದ್ರೆ ಲೈಫಲ್ಲಿ ನಿಜವಾಗ್ಲೂ ಯೂಸ್ ಆಗತ್ತಾ ಟೀಚರ್? ಖಂಡಿತವಾಗ್ಲೂ ಇದೆ. ನೀವು ದೊಡ್ಡವರಾದ್ಮೇಲೆ ಬೇರೆ ಬೇರೆ ಕಡೆ ಜಾಬ್ ಮಾಡೋ ಅಗತ್ಯ ಇರತ್ತೆ. ನಿಮಗ್ ಗೊತ್ತಿಲ್ದಿರೋ ಜಾಗಕ್ಕೆ ಹೋಗ್ಬೇಕಾಗತ್ತೆ. ಬಿಸ್ನೆಸ್ ಮಾಡ್ಬೇಕಾದ ಅಗತ್ಯ ಇರತ್ತೆ. ಆಗ ಅಲ್ಲಿರೋ ಪರಿಸ್ಥಿತಿನ ಗಮನಿಸ್ತಾ ನಿಮಗ್ ಬರೋ ಕಷ್ಟ ಎಲ್ಲ ಎದುರಿಸಿ ಮುಂದೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಎಲ್ಲಾ ಕಡೆ ಅಡ್ಜಸ್ಟ್ ಆಗೋ ಅಭ್ಯಾಸ ಇರ್ಬೇಕು. ಆಗ್ಲೇ ನೀವು ಅನ್ಕೊಂಡ್ ಜಾಗಕ್ಕೆ ತಲುಪಬಹುದು. ಅದಕ್ಕೆ ಈ ಪ್ರಾಜೆಕ್ಟ್ ನ ಎಲ್ರೂ ನಿಯತ್ತಾಗಿ ಮಾಡ್ಬೇಕು. ಹಾಗ್ ಮಾಡ್ದವ್ರಿಗೆ ಖಂಡಿತವಾಗ್ಲೂ ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ಪೊಸಿಷನ್ ಸಿಗತ್ತೆ. ನಿಮ್ ಕ್ಲಾಸ್ ಅಲ್ಲಿ ತುಂಬಾ ಇಂಟೆಲಿಜೆಂಟ್ ಪರ್ಸನ್ ಅಂದ್ರೆ ಕೃಷ್ಣ. ಅದಕ್ಕೆ ಈ ಚೀಟಿನ ಕೃಷ್ಣನ್ ಹತ್ರನೇ ತೆಗ್ಸೋಣ. ಯಾವಾಗ್ಲೂ ಅವನೇ ಫಸ್ಟ್ ರ್ಯಾಂಕ್ ಬರ್ತಾನಲ್ಲ. ಕೃಷ್ಣ, ನೀನ್ ಬಾ. ಇದರಿಂದ 2 ಚೀಟಿ ತೆಗಿ. ಓಕೆ ಟೀಚರ್. ಆಯಾನ್, ಧನುಷ್, ನೀವಿಬ್ರು ಒಬ್ರು ಮನೆಗೊಬ್ರು ಹೋಗಿ. ಓಕೆ? ಸರಿ ಟೀಚರ್. ಇನ್ನೂ 2 ಚೀಟಿ ತೆಗಿ. ಯಾರ ಹೆಸರು ಬರುತ್ತೆ ನೋಡೋಣ. ಅರ್ಜುನ್, ರಾಜು. ನನ್ನ ಹೆಸರು ಕೃಷ್ಣಂಗೆ ಮಾತ್ರ ಸಿಗ್ಬಾರ್ದು, ಬೇರೆ ಯಾರಿಗೆ ಬಂದ್ರೂ ಪರವಾಗಿಲ್ಲ. ಇನ್ನೂ 2 ಚೀಟಿ ತೆಗಿ. ಕೃಷ್ಣ, ಈ ಚೀಟಿಲಿ ನನ್ನ ಹೆಸರು ವಿಹಾರಿ ಹೆಸರು ಬರೋ ಹಾಗೆ ಮಾಡು. ಹೌದಾ ಕೃಷ್ಣ? ಹೌದು ಶ್ಯಾಮಮ್ಮ. ಆ ಚೀಟಿನ ನನ್ನ ಕೈಯಿಂದನೇ ತೆಗ್ದಿದ್ದು. ವಿಹಾರಿ ನಮ್ಮ ಮನೆಗೆ ಬರ್ಬೇಕಂತ ಆ ಕೃಷ್ಣಂಗೆ ಬೇಡ್ಕೊಂಡೆ. ತಕ್ಷಣನೇ ಓಕೆ ಅಂದ್ಬಿಟ್ರು. ಚೀಟಿಯಲ್ಲಿ ನಮ್ಮಿಬ್ರ ಹೆಸರೇ ಬಂತು. ಅದೇನೇ ನನ್ನ ಕರ್ಮ. ನಾನ್ ನಿಮ್ ಮನೆಗ್ ಬರೋದು ಸ್ವಲ್ಪನೂ ಇಷ್ಟ ಇಲ್ಲ. ಏನಾದ್ರೂ ಒಂದ್ ಹೇಳಿ ಬರ್ಬಾರ್ದು ಅಂತ ಅನ್ಕೊಂಡೆ. ಈಗ ಮಮ್ಮಿ ಡ್ಯಾಡಿಗೆ ವಿಷಯ ಎಲ್ಲ ಹೇಳ್ಬಿಟ್ಟೆ. ಅವರು ಗ್ಯಾರಂಟಿ ನಿನ್ಗೆ ಸಪೋರ್ಟ್ ಮಾಡ್ತಾರೆ. ಛೇ. ಶ್ಯಾಮಮ್ಮ, ವಿಹಾರಿನ ನಾಳೆ ನಮ್ಮ ಮನೆಗೆ ಕಳ್ಸ್ಕೊಡಿ ಪ್ಲೀಸ್. ಖಂಡಿತವಾಗ್ಲೂ ಕಳಿಸ್ತೀವಿ ಕೃಷ್ಣ. ನಾನು ಹೋಗಲ್ಲ ಡ್ಯಾಡಿ. ವಿಹಾರಿ, ಹಾಗೆ ಹೇಳ್ಬಾರ್ದಪ್ಪ. ನೀನ್ ಹೋಗ್ಬೇಕು. ಅದು ನಿನ್ ಪ್ರಾಜೆಕ್ಟ್ ವರ್ಕ್ ಅಲ್ವಾ? ನೀನ್ ಅದನ್ನ ಕಂಪ್ಲೀಟ್ ಮಾಡ್ಬೇಕಲ್ವಾ? ಅಷ್ಟೇ ಅಲ್ದೆ ನೀನ್ ಯಾರ ಮನೆಗೆ ಹೋಗೋದು? ಬೇರೆಯವ್ರ ಮನೆ ಏನಲ್ಲ, ನಮ್ ಕೃಷ್ಣನ್ ಮನೆಗೆ ಅಲ್ವಾ? ಕೃಷ್ಣ ನಿನ್ಗೋಸ್ಕರ ನಮ್ ಮನೆಗೆ ಎಷ್ಟು ಸಲ ಬರ್ಲಿಲ್ವಾ? ಇದೊಂದ್ಸಲ ನೀನ್ ಅಲ್ಲಿ ಹೋಗು. ಇವನು ನಿನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ಕೃಷ್ಣ, ನಾಳೆ ಮಾರ್ನಿಂಗ್ಗೆ ವಿಹಾರಿನ್ ಕರ್ಕೊಂಡು ನಿಮ್ ಮನೆಗ್ ಬಿಡ್ತೀವಿ, ಸರಿನಾ? ಥ್ಯಾಂಕ್ಸ್ ಶ್ಯಾಮಮ್ಮ. ಹುಷಾರಾಗಿ ಮನೆಗೆ ಹೋಗು. ಬಾ ವಿಹಾರಿ. ಅಲ್ಲಿ ನೋಡು, ಅಲ್ಲಿ ಗೊಂಬೆ ಇದೆಯಲ್ಲ, ಅದ್ರ ಜೊತೆ ಆಟ ಆಡ್ತೀನಿ. ಇಷ್ಟ್ ಚಿಕ್ಕ ಗೊಂಬೆನಾ? ನಮ್ಮ ಮನೇಲಿ ನೋಡಿದ್ಯಾ ಅಲ್ವಾ ಎಷ್ಟು ದೊಡ್ಡ ದೊಡ್ಡ ಗೊಂಬೆ ಇದೆ ಅಂತ. ಇದ್ರಲ್ಲಿ ಹೇಗ್ ಆಡ್ತೀಯಾ? ಇಲ್ಲಿ ನೋಡು, ಇದ್ರ ಜೊತೆ ಆಟ ಆಡ್ತೀನಿ. ನಾನಾದ್ರೆ ರಿಮೋಟ್ ಕಾರಲ್ಲೇ ಆಡ್ತೀನಿ. ಆ ಬುಕ್ಸ್ ಯಾರ್ದು? ಅಷ್ಟೊಂದಿದೆ. ಆ ಬುಕ್ಸ್ ಎಲ್ಲ ನಂದೇ. ನೀತಿ ಕತೆ, ಭಗವದ್ಗೀತೆ, ಕೃಷ್ಣನ್ ಬಗ್ಗೆ ಎಲ್ಲ ತುಂಬಾ ಓದ್ತಾ ಇರ್ತೀನಿ. ನನ್ಗಾದ್ರೆ ನಮ್ ಬುಕ್ಸೇ ಓದಕ್ಕಾಗಲ್ಲ. ನೀನು ಅದನ್ನೆಲ್ಲ ಓದ್ತೀಯಾ? ಅದು ನಂಗೆ ಬಂದಿರೋ ಪ್ರೈಸು. ಅದು ನಿನಗ್ ಬಂದಿದ್ದಾ? ಹೌದು ವಿಹಾರಿ. ಹಳೆ ಸ್ಕೂಲಲ್ಲಿದ್ದಾಗ ಹಾಡಿನ ಸ್ಪರ್ಧೆಯಲ್ಲಿ ನಂಗೆ ಸಿಕ್ಕಿದ್ದು. ನನ್ಗೆ ತಗೊಳ್ಳೋದ್ ಬಿಟ್ರೆ ಪ್ರೈಸ್ ಎಲ್ಲ ತಗೊಳ್ಳೋದ್ ಗೊತ್ತೇ ಇಲ್ಲ. ನಿನ್ ಜೊತೆ ನಾನು ಇರ್ತೀನಲ್ವಾ, ನಿಂಗ್ ಕೂಡ ಸಿಗುತ್ತೆ. ಇಲ್ ಬಾ ವಿಹಾರಿ. ಈ ಕೃಷ್ಣನಿಗೆ
ನಾನು ದಿನ ಕೈ ಮುಗಿತೀನಿ. ಊಟಕ್ಕೆ ಟೈಮ್ ಆಗ್ತಿದೆ ರೀ. ನಿನ್ಗೆ ಹಸಿವಾಗ್ತಿದ್ಯಾ? ನಡಿ ಹಾಗಾದ್ರೆ ಊಟ ಮಾಡೋಣ. ಅದಲ್ಲ ರೀ, ಮತ್ತೇನು ವಸಂತ? ಪ್ರತಿದಿನ ಇದೇ ಟೈಮ್ಗೆ ನಮ್ ವಿಹಾರಿ ಊಟ ಮಾಡ್ತಿದ್ನಲ್ವಾ? ಹೌದು, ಇವತ್ತು ಕೃಷ್ಣನ್ ಮನೇಲಿ ಊಟ ಮಾಡ್ತಾನೆ. ನೀನೇನ್ ತಲೆ ಕೆಡ್ಸ್ಕೋಬೇಡ ಬಿಡು. ಇಲ್ಲ ರೀ, ಅವನಿಗೆ ಅಲ್ಲಿ ಊಟ ಹಿಡ್ಸಲ್ಲ. ಅದು ಅಲ್ದೆ ಅವನು ಅವ್ರ ಮನೇಲಿ ತಿನ್ನೋದು ನನ್ಗಿಷ್ಟ ಇಲ್ಲ. ಇದೆಲ್ಲ ಪಕ್ಕಕ್ಕಿಟ್ರು ಮೊದ್ಲೇ ಅವ್ರದ್ದು ತುಂಬಾ ಬಡತನದ ಕುಟುಂಬ. ಅವ್ರ ಮನೇಲಿ ಅಡ್ಗೆ ಮಾಡೋಕೆ ಬೇಕಾದಷ್ಟು ಇದೆಯೋ ಇಲ್ವೋ? ಹೀಗಿರುವಾಗ ನಮ್ ವಿಹಾರಿಗೆ ಏನ್ ಬಡಿಸ್ತಾರವ್ರು? ನೀನು ತಪ್ಪು ತಿಳ್ಕೊಂಡಿದ್ಯಾ ವಸಂತ. ಅವರು ಇರೋದ್ರಲ್ಲೇ ಚೆನ್ನಾಗಿ ಅಡ್ಗೆ ಮಾಡಿ ಬಡಿಸ್ತಾರೆ. ನೀನೇನು ಯೋಚನೆ ಮಾಡ್ಬೇಡ. ಅಲ್ದೆ ವಿಹಾರಿಗೆ ಕಷ್ಟ ಸುಖ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಲ್ಲ. ಒಬ್ಬ ಮನುಷ್ಯ ತುತ್ತನ್ನಕ್ಕೋಸ್ಕರ ಎಷ್ಟು ಕಷ್ಟ ಪಡ್ಬೇಕು ಅಂತ ಅವನ್ ನೋಡ್ದಾಗ ತಾನೇ ಅವನ್ಗೆ ಅರ್ಥ ಆಗೋದು. ಪರವಾಗಿಲ್ಲ ಬಿಡು, ಈ ಒಂದು ಹೊತ್ತಲ್ಲಿ ತಿಂದ್ರೆ ಏನಾಗಲ್ಲ. ಇದೇನ್ರಿ ಹೀಗಂತಿದ್ದೀರಾ? ಅವನು ಚಿಕ್ಕ ಮಗು, ಕಷ್ಟ ಸುಖ ತಿಳ್ಕೊಬೇಕಾಗಿರೋ ವಯಸ್ಸ ಅವಂದು. ಹುಟ್ಟದಾಗಿಂದ ಪರಮಾನ ತಿನ್ಕೊಂಡು ಸುಖದ ಸುಪ್ಪತ್ಕೆಯಲ್ಲಿ ಬೆಳೆದವನು ನನ್ನ ಮೊಮ್ಮಗ. ಅಂತವನು ಇವತ್ತು ಗಂಜಿ ಮುದ್ದೆ ತಿನ್ನು ಅಂದ್ರೆ ಅದ್ ಹೇಗ್ ತಿಂತಾನೆ ಹೇಳಿ? ಅವನಿಗೆ ಆರೆಂಜ್ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ. ಈಗದನ್ನ ತಂದ್ಕೊಡು ಅಂದ್ರೆ ಅವ್ರು ಹೇಗ್ ತರ್ತಾರೆ ರೀ? ವಿಹಾರಿನ ಅಲ್ಲಿ ಕಳಿಸ್ಬೇಡ ಅಂತ ಅಖಿಲ್ಗೆ ಶ್ಯಾಮಗೆ ಹೇಳಿದ್ದೆ ನಾನು. ಆದ್ರೆ ಅವ್ರು ನನ್ ಮಾತು ಎಲ್ಲಿ ಕೇಳ್ತಾರೆ? ಅವನನ್ನ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸರಿ, ಈಗ ಏನ್ ಮಾಡ್ಬೇಕು ಹೇಳು? ನಾವು ಅವ್ರ ಮನೆಗೆ ಹೋಗಿ ಅಲ್ಲಿ ಪಕ್ಕದಲ್ಲಿರೋ ಬೇಕರಿಲಿ ವಿಹಾರಿಗೆ ಏನಾದ್ರೂ ಕೊಡ್ಸೋಣ. ಈಗ ಯಾಕೆ ವಸಂತ? ಸಂಜೆ ಆಗೋಷ್ಟರಲ್ಲಿ ಅವನೇ ಬರ್ತಾನಲ್ಲ. ಬರ್ತಾನೆ ರೀ, ಆದ್ರೆ ನನ್ ತೃಪ್ತಿಗೋಸ್ಕರ ಹೋಗೋಣ ಪ್ಲೀಸ್. ಸರಿ, ನಿನ್ನ ಮೊಮ್ಮಗನ ವಿಷಯಕ್ಕೆ ನೀನು ಬಗ್ಗೋದೇ ಇಲ್ಲ. ನಡಿ. ಏನ್ ಮಾಡೋದು? ಏನ್ ಮಾಡಿದ್ರೆ ಕ್ಲೂ ಸಿಗತ್ತೆ? ಇನ್ನೇನ್ ಮಿಸ್ ಮಾಡ್ತಿದ್ದೀನಿ? ಎಸ್, GPS ಟ್ರ್ಯಾಕರ್. ಸರಿ, ನೀನು ಹೋಗು. ಹಲೋ, ಹೇಳಿ ಮೇಡಮ್. ಸರ್, ನನ್ಗೊಂದ್ ಚಿಕ್ಕ ಐಡಿಯಾ ಬಂದಿದೆ ಸರ್. ಏನ್ ಮೇಡಮ್? GPS ಟ್ರ್ಯಾಕರ್ ಇಂದ ಅವ್ರು ಎಲ್ಲಿಂದ ಮಾತಾಡಿದ್ದಾರೆ ಅಂತ ತಿಳ್ಕೊಳ್ಳೋ ಅವಕಾಶ ಏನಾದ್ರೂ ಇದೆಯಾ ಸರ್? ಕರೆಕ್ಟ್ ಮೇಡಮ್, ನಾವು ಕೂಡ ಅದೇ ಕೆಲಸದಲ್ಲೇ ಇದ್ದೀವಿ. ಆರೋಪಿ ಯಾವ ಏರಿಯಾದಿಂದ ಫೋನ್ ಮಾಡಿದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಫೋನ್ ಕಾಲ್ಸ್ ಎಲ್ಲ ಕೂಡ GPS ಟ್ರ್ಯಾಕರ್ ಇಂದ ಎನ್ಕ್ವೈರಿ ಮಾಡಿ ಅವರನ್ನ ಹಿಡಿತೀವಿ ಮೇಡಮ್. ಸ್ವಲ್ಪ ಬೇಗ ಮಾಡಿ ಸರ್. ಖಂಡಿತ ಮೇಡಮ್, ನಾವು ಅದೇ ಕೆಲಸ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶ್ಯಾಮ, ಏನಾದ್ರೂ ಕ್ಲೂ ಸಿಗ್ತಾ? ಕ್ಲೂ ಏನೂ ಸಿಗ್ಲಿಲ್ಲ ರೀ, ಆದ್ರೆ ನಂಗೊಂದ್ ಚಿಕ್ಕ ಐಡಿಯಾ ಬಂತು. ಏನದು? GPS ಟ್ರ್ಯಾಕರ್ ಇಂದ ಕಲ್ಪ್ರಿಟ್ಸ್ ಮಾತಾಡಿರೋ ಫೋನ್ ನ ಟ್ರೇಸ್ ಮಾಡ್ಬೋದಲ್ವಾ? ಹೌದು, ಒಳ್ಳೆ ಐಡಿಯಾ. ಈ ವಿಷಯನ ಈಗಷ್ಟೇ SI ಸರ್ಗೆ ಫೋನ್ ಮಾಡಿ ಹೇಳ್ದೆ. ಅವ್ರ ಆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಹೇಗಾದ್ರೂ ಸರಿ ರೀ, ಅವ್ರನ್ನ ಬೇಗ ಹಿಡಿಬೇಕು. ಯಾವ್ದಾದ್ರೂ ಒಂದ್ ಚಿಕ್ಕ ಕ್ಲೂ ಸಿಕ್ಕಿದ್ರು ಸಾಕು. ಸಿಗತ್ತೆ ಬಿಡು ಶ್ಯಾಮ, ನೀನೇನ್ ವರಿ ಮಾಡ್ಕೋಬೇಡ. ವಿಹಾರಿ ತಿನ್ನು. ಹೇಗ್ ತಿನ್ನೋದು ಕೃಷ್ಣ? ಇದನ್ನ ಓಪನ್ ಮಾಡಿ ಕೈ ಇದ್ರಲ್ಲಿಗೆ ಹಾಕಿ ಇದರಿಂದ ಇದನ್ನ ತೆಗೆದು ಈಗ ತಿನ್ಬೇಕು. ತಿನ್ನು. ಚೆನ್ನಾಗಿದೀಯಾ? ಹೌದು ಕೃಷ್ಣ,
ನೀನ್ ಹೇಳಿದ್ದು ನಿಜಾನೇ, ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ತಿನ್ನು. ಪೊಲೀಸ್ ಬಂದಿದಾರಲ್ಲ, ಏನ್ ಬೇಕು ಸರ್? ಒಂದು ಕೇಸ್ ಇನ್ವೆಸ್ಟಿಗೇಷನ್ ಕೆಲಸದ ಮೇಲೆ ಬಂದಿದ್ವಿ ಮೇಡಮ್. ಕೇಸಾ? ಏನ್ ಕೇಸ್? ಸ್ವಲ್ಪ ದಿವಸದ ಹಿಂದೆ ವನಜಾಕ್ಷಿ ಅನ್ನೋ ಒಬ್ಬರನ್ನ ಯಾರೋ ಕಾರಿಂದ ಗುದ್ದಿ ಆಕ್ಸಿಡೆಂಟ್ ಮಾಡಿದ್ದಾರೆ. ಆ ಕೇಸ್ ಕೆಲಸದ ಮೇಲೆ ಬಂದಿದ್ವಿ ಮೇಡಮ್. ಈ ಮನೇಲಿ ಯಾರ್ಯಾರಿದ್ದೀರಾ ಮೇಡಮ್? ನಾನೊಬ್ಳೇನೆ ಇರೋದು. ಈ ಕೇಸಲ್ಲಿ ಸಸ್ಪೆಕ್ಟ್ ಇರೋ ಕೆಲವರು ಇದ್ದಾರೆ ಮೇಡಮ್. ನಿಮಗೆ ಗೊತ್ತಿದ್ರೆ ಹೇಳಿ. ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು. ನನಗ್ ಗೊತ್ತಾ ಅಂತ ಕೇಳ್ತಿದ್ದೀರಲ್ಲ, ಏನ್ ನಿಮ್ ಉದ್ದೇಶ? ನಂದೇನಾದ್ರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ಕೊಂಡಿದ್ದೀರಾ? ಹಾಗಲ್ಲ ಮೇಡಮ್, ಆ ಆರೋಪಿಗಳು ಇಲ್ಲೇ ಬಂದಿರೋ ಹಾಗೆ GPS ಅಲ್ಲಿ ತೋರಿಸ್ತಾ ಇದೆ. ಅದಕ್ಕೆ ಡೈರೆಕ್ಟ್ ಆಗಿ ಮನೆಗೆ ಬರ್ತೀರಾ? ದಿನಕ್ 100 ಆಟೋ, 100 ಕಾರು, 100 ಬಸ್ಗಳು ಈ ಮನೆ ಮುಂದೆ ತಿರುಗ್ತಾನೆ ಇರುತ್ತೆ. ಹಾಗಂದ್ ಮಾತ್ರಕ್ಕೆ ಅವರಿಗೆ ನನ್ಗೆ ಸಂಬಂಧ ಇರುತ್ತಾ? ಅವ್ರು ಮಾಡೋ ತಪ್ಪೆಲ್ಲ ನನ್ ಮೇಲೆ ಹಾಕ್ಬಿಡ್ತೀರಾ? ಏನ್ ಮಾತಾಡ್ತಿದ್ದೀರಾ? ಅದು ಹಾಗಲ್ಲ ಮೇಡಮ್, ನಮ್ಮ ಇನ್ವೆಸ್ಟಿಗೇಷನ್ ಕೆಲಸದ ಮೇಲೆ ಬಂದಿದ್ದು ನಾವು. ಇನ್ವೆಸ್ಟಿಗೇಷನ್ ಅಂದ್ರೆ ಹೀಗಲ್ಲ, ಪಕ್ಕಾ ಪ್ಲಾನ್ ಮಾಡ್ಬೇಕು. ಅಲ್ಲಿ ಅವ್ರ ಮುಖನೇ ಸರಿಯಾಗಿ ಕಾಣಿಸ್ತಿಲ್ಲ. ಮೊದಲು ಸ್ಕೆಚ್ ಮಾಡಿಸಿ ಏನಾದ್ರೂ ಮಾಡೋದ್ ಬಿಟ್ಟು ಹೀಗ್ ಡೈರೆಕ್ಟ್ ಆಗಿ ಬಂದು ಕಾಲಿಂಗ್ ಬೆಲ್ ಒತ್ತುತ್ತೀರಾ? ಆ ಪಕ್ಕದ ಮನೆ ಮೇಲೆ GPS ತೋರ್ಸಿದ್ರೆ ಅವ್ರ ಮನೆಗೂ ಹೋಗ್ಬಿಡ್ತೀರಾ? ಹಾಗಾದ್ರೆ ಸಿಟಿ ಪೂರ್ತಿ ತೋರ್ಸುತ್ತೆ, ಅವಾಗೇನ್ ಮಾಡ್ತೀರಾ? ನೀವ್ ಹೀಗ್ ಮಾಡಿದ್ರೆ ಮಾನನಷ್ಟ ಕೇಸ್ ಹಾಕ್ತೀನಿ. ಸಾರಿ ಮೇಡಮ್, ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ವಿ. ಕಾನ್ಸ್ಟೇಬಲ್ ನಡಿ. ಈಗ್ಲಾದ್ರೂ ನಿನ್ನ ಕೃಷ್ಣನ್ ಮೇಲಿರೋ ಕೆಟ್ಟ ಅಭಿಪ್ರಾಯನ ಅಳ್ಸಾಕಿದ್ರೆ ಒಳ್ಳೇದು. ನೀವ್ ಹೇಳಿದ್ದು ಮುಗಿತಾರಿ? ನೀವ್ ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ನನಗೆ ಅವನ್ ಮೇಲೆ ಕೋಪ ಇರೋ ಮಾತು ನಿಜಾನೇ, ಆದ್ರೆ ಅದು ಕೋಪ ಅಲ್ಲ ರೀ, ನನ್ ಮೊಮ್ಮಗನ್ ಮೇಲಿರೋ ಪ್ರೀತಿ. ಕೃಷ್ಣ ವಿಹಾರಿಗಿಂತ ಚೆನ್ನಾಗ್ ಓದ್ತಾನೆ, ಎಲ್ಲದ್ರಲ್ಲೂ ಅವನಿಗೆ ಜಾಣ್ತನ ಇದೆ. ಅದು ನನ್ ಮೊಮ್ಮಗನ್ಗಿಲ್ಲ ಅನ್ನೋದೇ ನೋವು. ಅಷ್ಟೇ ಬಿಟ್ರೆ ಕೃಷ್ಣನ್ ಮೇಲೆ ನನ್ಗೆ ಬೇರೆ ದುರುದ್ದೇಶ ಇಲ್ಲ ರೀ. ಹಾಗ್ ನೋಡಿದ್ರೆ ಇವತ್ತು ಅವನಿಗೆ ವೆಜ್ ಪಪ್ಸ್ ತಿನ್ಸಿದ್ದೇ ಒಳ್ಳೆ ಪದ್ಧತಿ. ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಸ್ಥಿತಿಗತಿ ಗೊತ್ತಾಗೋದಿಲ್ಲ ಅಲ್ವಾ? ಒಂದ್ಸಲ ಏನಾದ್ರೂ ತಿಂದ್ರೆ ಅದು ಚೆನ್ನಾಗಿದ್ರೆ ಮತ್ತೆ ಮತ್ತೆ ಅದೇ ಬೇಕು ಅಂತ ಕೇಳ್ತಾರೆ, ಹಠ ಮಾಡ್ತಾರೆ, ಅಳ್ತಾರೆ. ಕೊಡ್ಸೋವರೆಗೂ ಗಲಾಟೆ ಮಾಡ್ತಾನೆ ಇರ್ತಾರೆ. ಈಗ ಕೃಷ್ಣ ಆ ಕೇಕ್ನ ತಿಂದು ಮತ್ತೆ ಅದೇ ಬೇಕು ಅಂತ ಅವ್ರ ಅಮ್ಮನ ಹತ್ರ